ನೀವು ಗೂಗಲ್ ಆಗಿ ಸರ್ಚ್ ಮಾಡಿ ಹೌ ಟು ಮೇಕ್ ಮನಿ ಇನ್ ಆನ್ಲೈನ್ ಅಂತ ಬರದೇ ಟ್ರೇಡಿಂಗ್, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಬರದೇ ಟ್ರೇಡಿಂಗ್. ಅಂದ್ರೆ ಹೌ ಟು ಮೇಕ್ ಮನಿ ಅಂತ ಯಾರು ಸರ್ಚ್ ಮಾಡ್ತಿದ್ದಾರೆ ಅವರು ಲೋವರ್ ಮಿಡಲ್ ಕ್ಲಾಸ್, ಅವರು ಏನ್ ಮಾಡ್ತಾರೆ ಸೈಡ್ ಇನ್ಕಮ್ ಮಾಡ್ಕೊಳಕ್ಕೋಸ್ಕರ ಈ ತರ ಹೋಗ್ತಾರೆ, ಬಟ್ ಇರೋ ಕ್ಯಾಪಿಟಲ್ ಹಾಳು ಮಾಡ್ಕೊಂತಾರೆ. 2022 के फाइनेंशियल ईयर में इंडियन ट्रेडर्स $5.4 बिलियन हारे थे ऑप्शन ट्रेडिंग में, और एक एवरेज ट्रेडर 1,20,000 हारा. ನೀವು ಸುಮ್ಮನೆ ಇದ್ರ ಅರ್ಥ ಆಗ್ಬೇಕಂದ್ರೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ದಿವಸ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಸರೌಂಡಿಂಗ್ ನೋಡಿ ಎಷ್ಟು ನೋವು ಅನುಭವಿಸ್ತಿರ್ತಾರೆ. ಅಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿರೋ ಪೇನ್ ಬೇರೆ, ಇಲ್ಲಿ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಪೇನ್ ಬೇರೆ. ಅದಕ್ಕೆ ನಾನು ಜಾಸ್ತಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ. ಯಾರೇನಾದರೂ ಅನ್ಕೊಳ್ಳಿ. ವೈ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂ ಇಸ್ ಇನ್ಕ್ರೀಸಿಂಗ್ ಮೋರ್ ದನ್ ದಿ ಸ್ಟಾಕ್ ಮಾರ್ಕೆಟ್ ಇಯರ್ ಆನ್ ಇಯರ್. ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಫ್ಟರ್ ಕೊರೋನಾ ಏನಾಯ್ತು, ಬಿಜೆಪಿ ಗೌರ್ಮೆಂಟ್ ಒಂದು ಬಿಲ್ ಪಾಸ್ ಮಾಡ್ತು. ಏನಂದ್ರೆ ಎಲ್ಲರೂ ಬೇಕಿದ್ರು ಲ್ಯಾಂಡ್ ನ ಪರ್ಚೇಸ್ ಮಾಡಬಹುದು ಅಂತ. ಕೃಷಿ ಜಮೀನನ್ನು ಕೈಗೊಳ್ಳುವಂಥದ್ದಕ್ಕೆ ನಿರ್ಬಂಧ ಏನಿತ್ತು ಆ ನಿರ್ಬಂಧವನ್ನ ತೆಗೆದುಹಾಕಿದ್ದೀರಿ. ಭೂ ಸುಧಾರಣಾ ಕಾಯ್ದೆಯ ರಕ್ಷಣೆಯಡಿ ಸುರಕ್ಷಿತವಾಗಿದ್ದ ಗದ್ದೆ, ತೋಟ, ಜಮೀನುಗಳ ಮೇಲೆಲ್ಲ ಇದೀಗ ಫಾರ್ ಸೇಲ್ ಬೋರ್ಡ್ ಬೀಳಲಿದೆ. ಈಗ ಸರ್ಕಾರ 25 ಲಕ್ಷ ಅನ್ನೋ ಗೆರೆನೇ ಇರಬಾರ್ದಿಲ್ಲಿ. ಯಾರು ಬೇಕಾದರೂ ಎಷ್ಟು ದುಡ್ಡು ಬೇಕಾದರೂ ಕೃಷಿಕ ರೈತರು ಕೃಷಿ ಜಮೀನನ್ನು ಕೊಂಡುಕೊಳ್ಳಬಹುದು ಅನ್ನುವ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಮುಂದಾಗ್ತದೆ. ದುಡ್ಡನ್ನ ಬ್ಲ್ಯಾಕ್ ಮನಿನ ಸ್ಟೋರ್ ಮಾಡೋಕ್ಕಿರೋ ಒಂದೇ ಒಂದು ಜಾಗ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡು. ಇದು ಜಾಸ್ತಿ ಪಾಪ ರೈತರಿಗೆ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಸೆಲ್ ಮಾಡ್ತಿದ್ದಾರೆ. ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ನ ಸೆಲ್ ಮಾಡಬೇಡಿ, ಯಾಕಂದರೆ ದುಡ್ಡು ನಿಮ್ಮ ಕೈಯಲ್ಲಿ ಭಾಳ ದಿವಸ ಇರಲ್ಲ. Health insurance is very costly to afford for a person earning 25,000 rupees per month for 4 people. ಅದೇ 4K SIP ಮಾಡಿದ್ರೆ ವಿ ಸೇವ್ ಸೋ ಮಚ್ ಆಫ್ ಮನಿ. ಹೌದು ಬ್ರೋ, ನೀವು ಹೇಳ್ತಿರೋದು ನಿಜ, ನಾನು ಒಪ್ಕೊಂತೀನಿ. 25,000 ದುಡಿಯೋರು ತಿಂಗಳ 4,000 ಜಸ್ಟ್ ಈ ಹೆಲ್ತ್ ಇನ್ಶೂರೆನ್ಸಿಗೆ ಸ್ಪೆಂಡ್ ಮಾಡಿದ್ರೆ ಇದು ತುಂಬ ಕಾಸ್ಟ್ಲಿ ಆಗುತ್ತೆ. ಪ್ರತಿಯೊಬ್ಬರಿಗೂ 4,000 ಬರಲ್ಲ. ನೀವೇನಾದ್ರು ಫ್ಯಾಮಿಲಿ ಪ್ಲಾನ್ ತಗೊಂಡ್ರೆ, ನಿಮಗೂ ನಿಮ್ಮ ವೈಫ್ಗೂ ಇಬ್ಬರು ಮಕ್ಕಳಿದ್ರೆ ಒಂದು 20,000 ಬರ್ಬೋದು. ಬೇಡ ಒಂದು 15,000ದಿಂದ 20,000 ಬರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರಲ್ಲ. ಬಟ್ ಆದರೆ ನೀವು ಈ ಥರ ಯೋಚನೆ ಮಾಡಿ, ನೀವು 4,000 ಎವ್ರಿ ಮಂತ್ ಸೇವ್ ಮಾಡ್ತಿದ್ದೀರಾ, ವರ್ಷಕ್ಕೆ ಎಷ್ಟಾಯಿತು? 4,000 ಎವ್ರಿ ಮಂತ್ ಅಂದರೆ ವರ್ಷಕ್ಕೆ 40,000, 48,000 ಆಯಿತು. ಏನೋ ಸ್ವಲ್ಪ ರಿಟರ್ನ್ ಕೊಟ್ಬಿಟ್ಟು ಅದು 60,000 ಆಗಿರ್ಬೋದು. ಏನಾದರೂ ಇದ್ದಕ್ಕಿದ್ದಂಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ, ನೀವು ಕಷ್ಟಪಟ್ಟು ಒಂದು 3 ವರ್ಷ ಇದೇ ಥರ ಸೇವ್ ಮಾಡ್ಕೊಂಡು ಹೋಗಿದ್ದೀರಾ. ಎವ್ರಿ ಇಯರ್ 60,000 ಅಂದ್ರೂ 1,80,000 ರಿಟರ್ನ್ ಎಲ್ಲ ಸೇರಿಸಿ 2.5 ಲಕ್ಷನೇ ಅಂದ್ಕೊಳ್ಳಿ ನೀವು ಸೇವ್ ಮಾಡ್ಕೊಂಡು ಹೋಗಿದ್ದೀರಾ 3 ವರ್ಷ ಆದಮೇಲೆ ನನಗೆ ಇದ್ದಕ್ಕಿದ್ದಂಗೆ ಏನೋ ಒಂದು ಕಾಯಿಲೆ ಬಂತು, ಇದರಿಂದ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂತು. ಇವಾಗ ಏನು ಮಾಡಬೇಕಂದ್ರೆ, ನೀವು SIP ಅಮೌಂಟ್ನ ಸೇವ್ ಮಾಡಿರ್ತೀರಲ್ಲ, ಆ ದುಡ್ಡನ್ನ ವಿಡ್ರಾ ಮಾಡಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಕೊಡಬೇಕು. ಈಗಂತೂ ನೋಡಿರ್ತೀರ ನೀವು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಮಿನಿಮಮ್ 1.5 2 ಲಕ್ಷ ಬಿಲ್ ಆಗೇ ಆಗುತ್ತೆ ನಾರ್ಮಲ್ ಕಾಯಿಲೆಗೆ. ಏನಾದರೂ ಅದು ಎಕ್ಸ್ಟ್ರೀಮ್ ಆದರೆ, ಅಂದರೆ ಹಾರ್ಟ್ ಅಟ್ಯಾಕು ಈ ಥರ ಏನಾದರೂ ಆದರೆ ಅದು ಹೋಗ್ತಾನೆ ಇರುತ್ತೆ ಮೇಲಕ್ಕೆ. ಇಲ್ಲಿ ನೀವು ಸೇವ್ ಮಾಡಿರೋ ದುಡ್ಡು ಒಂದೇ ಒಂದು ಶಾರ್ಟಲ್ಲಿ ಕಿತ್ಕೊಂಡೋಯ್ತು. ನೀವು ನೋಡಿರ್ತೀರ, ನಿಮ್ಮ ಸುತ್ತಮುತ್ತ ಫ್ಯಾಮಿಲಿನಲ್ಲೂ ನೋಡಿರ್ತೀರ, ಯಾರಾದರೂ ಅವ್ರ ಮನೆಗೆ ಒಬ್ಬರಾರನೂ ಹುಷಾರಿಲ್ಲ ಅಂದರೆ ಇಡೀ ಫ್ಯಾಮಿಲಿಯೇ ಬ್ಯಾಂಕ್ರಪ್ಟ್ ಆಗುತ್ತೆ. ಈ ನಮ್ಮ ತಂದೆ ತಾಯಿ ಹುಷಾರಿಲ್ಲ ಅಥವಾ ನಮ್ಮ ತಂದೆ ತಾಯಿಗೆ ಏನಾದರೂ ಆಯಿತು ಅಂದರೆ ನೀವು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂತೀರಾ, ನಿಮ್ಮ SIP ವಿಡ್ರಾ ಮಾಡ್ದಂಗೆ ಇರ್ತೀರಾ. SIP ಬೆಳೆಯೋಕೆ ಇಟ್ಟಿರೋದು ನಾನು ಅಂತ ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಇವಾಗ ಏನಾಯಿತು, ನಾನು ಸೇವ್ ಮಾಡಿರೋ ದುಡ್ಡು ಒಂದೇ ಸಲ ಕಿತ್ಕೊಂಡೋಯ್ತು. ಈಗ ಏನಾಯಿತು, ನೀವು ಮತ್ತೆ 3 ವರ್ಷ ಹಿಂದಕ್ಕೆ ಬಂದ್ರಿ. 5 ವರ್ಷ ಬಿಟ್ಟಾದರೆ 5 ವರ್ಷ ಹಿಂದಕ್ಕೆ ಬಂದ್ರಿ. 5 ವರ್ಷ ಕಷ್ಟಪಟ್ಟು ಬೆವರು ಸುರಿಸಿ 4 ಸಂಪಾದನೆ ಮಾಡಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಇಟ್ಟಿದ್ದೀರಾ, ಮತ್ತೆ ನೀವು ವಾಪಸ್ ಹಿಂದಕ್ಕೆ ಬಂದ್ರಿ. ಆಮೇಲೆ ನೀವು ಸಿಚುವೇಶನ್ನ ಬ್ಲೇಮ್ ಮಾಡ್ತೀರಾ, ನನ್ನ ಟೈಮ್ ಸರಿ ಇಲ್ಲ ಅಂತ. ನಿಮ್ಮ ಟೈಮ್ ಸರಿ ಇದೆ, ನೀವು ಮುಂಚೆ ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ. ಅದಕ್ಕೆ ನಾನು ಜಾಸ್ತಿ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ. ಯಾರೇನಾದರೂ ಅಂದ್ಕೊಳ್ಳಿ, ಇವನು ಯಾರೋ ಪ್ರಮೋಟ್ ಮಾಡ್ತಾನೆ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಎಷ್ಟೋ ಜನ ಹೇಳ್ತಾರೆ ಕಮಿಷನ್ಗೋಸ್ಕರ ಹೇಳ್ತೀಯಾ ಅಂತ. ಹೌದು, ಕಮಿಷನ್ಗೋಸ್ಕರ ಹೇಳ್ತೀನಿ, ಏನೋ ಒಂದು ಕೇಳ್ತೀನಿ. ಒಟ್ಟಿನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದೇನೆ, ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಾವು ಅಟ್ಲೀಸ್ಟ್ ಬದುಕಿರ್ಬೇಕಾದ್ರೆ ಏನು ಪೇನ್ ಅನ್ಭವಿಸಲ್ಲ. ಟರ್ಮ್ ಇನ್ಶೂರೆನ್ಸ್ ಇದ್ದರೆ ನಾನೇನಾದ್ರು ಇಲ್ದಾಗ ನಮ್ಮ ಫ್ಯಾಮಿಲಿ ಪೇನ್ ಅನ್ಭವಿಸಲ್ಲ. ಇವೆರಡು ಮೇನ್. ನೀವು ಬೇಕಿದ್ರೆ ಯಾರಿಗಾದ್ರೂ ಸಂಬಂಧಿಕರಿಗೆ, ಫ್ರೆಂಡ್ಸಿಗೆ ಸಜೆಷನ್ ಮಾಡಿ, ಅವ್ರು ಅನ್ಕೊಂತಾರೆ, ನಾನು ತುಂಬ ಜನಕ್ಕೆ ಹೇಳ್ಬೇಕಾದ್ರೆ ಅವ್ರು ಅನ್ಕೊಂತಾರೆ ನಾನೊಬ್ಬ ಇನ್ಶೂರೆನ್ಸ್ ಏಜೆಂಟ್ ಅಂತ. ಹೆಲ್ತ್ ಇನ್ಶೂರೆನ್ಸ್ ತಗೋ ಅಂತ ಹೇಳಿದ್ರೆ, ನಿನಗೆ ಇನ್ಶೂರೆನ್ಸ್ ಏಜೆಂಟ್ ನೀನು, ಅದಕ್ಕೆ ಹೇಳ್ತಿದ್ಯಾ ಅಂತ ಎಲ್ಲ ಹೇಳ್ತಾರೆ. ಬಟ್ ನನಗೆ ಕೇರೇ ಇಲ್ಲ, ಅವ್ರು ಯಾವನೇನಾದರೂ ಅಂದ್ಕೊಳ್ಳಿ, ನನ್ನ ಕರ್ತವ್ಯ, ನನಗೇನೋ ಗೊತ್ತಿದೆಯಾ, ನಾನು ಅದನ್ನು ಹೇಳ್ತೀನಿ. 4 ಜನಕ್ಕೆ ತಿಳಿಸ್ತೀನಿ. ಅವ್ರು ಏನಾದರೂ ಅಂದ್ಕೊಳ್ಳಿ, ಅವ್ರು ಏನಾದರೂ ಹಣೆಪಟ್ಟಿ ಕಟ್ಟಲಿ, ಇದರಿಂದ ಒಂದು 5 ಜನ ಚೇಂಜ್ ಆದರೆ, ನಾನು 100 ಜನಕ್ಕೆ ಹೇಳಿರ್ತೀನಿ, ಒಂದು 5 ಜನ ನನ್ನನ್ನು ಫಾಲೋ ಮಾಡಿದ್ರೆ ಅವ್ರು ನನ್ನನ್ನು ನಾಳೆ ನೆನೆಸ್ಕೊತಾರೆ. ನೀವು ಸುಮ್ಮನೆ ಇದ್ರ ಅರ್ಥ ಆಗ್ಬೇಕಂದ್ರೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದು ದಿವಸ ಸುಮ್ಮನೆ ಕೂತ್ಕೊಂಡು ಅಲ್ಲಿ ಸರೌಂಡಿಂಗ್ ನೋಡಿ ಎಷ್ಟು ನೋವು ಅನುಭವಿಸ್ತಿರ್ತಾರೆ. ಅಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿರೋ ಪೇನ್ ಬೇರೆ, ಇಲ್ಲಿ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಪೇನ್ ಬೇರೆ. ಯಾರಿಗೋ ಫೋನ್ ಮಾಡೋದು 10,000 ಹಾಕು, ಇಲ್ಲಿ ಬಿಲ್ ಕೇಳ್ತಿದ್ದಾರೆ ಆಮೇಲೆ ಕೊಡ್ತೀನಿ, 50,000 ಹಾಕು ಆಮೇಲೆ ಕೊಡ್ತೀನಿ, ಆಮೇಲೆ ಸಂಬಂಧಿಕರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಬೈಕಂತೀವಿ. ಯಾಕಂದರೆ ಮುಂಚೆ ಇದೇ ಸಂಬಂಧಿಕರು ಹೇಳಿರ್ತಾರೆ,
ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳಪ್ಪ ಅಂತ ಆ ಟೈಮಲ್ಲಿ ತಗೊಂಡಿರಲ್ಲ, ಆ ಟೈಮಲ್ಲಿ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ ನಮಗೆ. ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊತೀವಲ್ಲ ಆವಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಆಮೇಲೆ ನೀವು ಈ ಥರ ಥಿಂಕ್ ಮಾಡಿ, ಈಗ ನೀವೇನು ಕಟ್ತಿದ್ದೀರಲ್ಲ, ಎಕ್ಸಾಂಪಲ್ಲು ಎವ್ರಿ ಇಯರ್ 20,000 ಕಟ್ತೀರಾ ಅಂದ್ಕೊಳ್ಳಿ. ಎವ್ರಿ ಇಯರ್ 20,000 ಕಟ್ತೀರಾ, 10 ವರ್ಷಕ್ಕೆ ಎಷ್ಟು ಕಟ್ತೀರಾ? 2 ಲಕ್ಷ ರೂಪಾಯಿ ಕಟ್ತೀರಾ. 2 ಲಕ್ಷ ರೂಪಾಯಿ 10 ವರ್ಷದೊಳಗೆ ಯಾವತ್ತಾದ್ರೂ ಕ್ಲೈಮ್ ಆಗೋದೇ ಇಲ್ವಾ? 10 ವರ್ಷದೊಳಗೂ ನನಗೆ ಕಾಯಿಲೆ ಬರೋದೇ ಇಲ್ವಾ? ಯಾವುದಾದ್ರೂ 1 ವರ್ಷ ಕಾಯಿಲೆ ಬಂದರೆ 2 ಲಕ್ಷ ಆರಾಮ್ಸೆ ಕ್ಲೈಮ್ ಮಾಡ್ಕೊತೀನಿ. ಅದಕ್ಕಿಂತ ಜಾಸ್ತಿ ಕ್ಲೈಮ್ ಮಾಡ್ಕೊಳಕ್ಕೆ ಬಂದರೆ ನನಗೆ ಲಾಭ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಹೈ. 2 ಲಕ್ಷ ಕ್ಲೈಮ್ ಮಾಡ್ಕೊತೀನಿ ಮಿನಿಮಮ್. ಅಂದರೆ ಏನರ್ಥ? ನಾನು ಕಟ್ತಿರೋ ದುಡ್ಡು ಯಾವತ್ತೂ ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲಿ ಅಂತಲೇ ಯೋಚನೆ ಮಾಡಿ, ವೇಸ್ಟ್ ಆಗಿಬಿಡ್ಲಿ ಅದು. ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಿ ಯಾಕೆ ಅಡ್ಮಿಟ್ ಆಗೋಣ ಗುರು, ಇವ್ರು ಯಾರೋ ಇನ್ಶೂರೆನ್ಸ್ ಕೊಡ್ತಾರೆ ಅಂತ ಹೋಗಿ ವೇಸ್ಟ್ ಆಗಿಬಿಡ್ಲಿ. ಬಟ್ ಆದರೆ ನೆಮ್ಮದಿಯಾಗಿರೋಣ, ನಾಳೆ ಒಂದು ದಿವಸಕ್ಕೋಸ್ಕರ ಹೆದರ್ಕೊಳ್ಳೋದು ಬೇಡ. ನನ್ನ ಸೇವಿಂಗ್ ಸೇಫ್ ಆಗಬೇಕಂದ್ರೆ, ನನ್ನ ಸೇವಿಂಗ್ ಬೆಳಿಬೇಕಂದ್ರೆ ನಾನು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಲೇಬೇಕು. ಅದೇನು ಮಾಡುತ್ತೆ? ನನ್ನ ಸೇವಿಂಗ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲ ಅಂದರೆ ನಾನು ಸೇವಿಂಗ್ ವಿಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಯೋಚನೆ ಮಾಡಿ, ಸೇವಿಂಗ್ಸ್ಗೂ ಮತ್ತು ಪ್ರೊಟೆಕ್ಷನ್ಗೂ ಮಧ್ಯೆ ಗ್ಯಾಪ್ ಇದೆ, ಅದನ್ನೆರಡೂ ಜಾಯಿಂಟ್ ಮಾಡಬೇಡಿ. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಏನಾದರೂ ಬೈ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇನ್ಶೂರೆನ್ಸ್ ಅನ್ನೋ ಒಂದು ಲಿಂಕ್ ಇದೆ. ಆ ಲಿಂಕಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಯಾವ ಇನ್ಶೂರೆನ್ಸ್ ಬೈ ಮಾಡಬೇಕು, ಯಾವ ಥರ ಇನ್ಶೂರೆನ್ಸ್ ಬೈ ಮಾಡಬೇಕು, ಕ್ಲೈಮ್ ಟೈಮಲ್ಲೂ ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ಮ ಟೀಮ್ ಕಡೆಯಿಂದನೇ ನಿಮ್ಮ ಕ್ಲೈಮ್ ಟೈಮಲ್ಲಿ ಸಪೋರ್ಟ್ ಮಾಡ್ತಾರೆ. ನೀವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ. ನಮಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ. ನಿಮ್ಗೆ ಏನಾದರೂ ಸೇಲ್ಸಲ್ಲಿ ಇಂಟ್ರೆಸ್ಟ್ ಇದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಪೂರ್ತಿ ನಾಲೆಡ್ಜ್ ಇದ್ರೆ, ನೀವು ನಿಮ್ಮ ರೆಸ್ಯೂಮ್ನ ನಮಗೆ ಮೇಲ್ ಮಾಡ್ಬೋದು. ನಮ್ಮ ಮೇಲ್ ಐಡಿ ಬಂದ್ಬಿಟ್ಟು career@angelinvestment.co.in ಅಂತ. ಈ ಮೇಲ್ ಐಡಿಗೆ ನಿಮ್ಮ ಸಿವಿನ ಅಥವಾ ರೆಸ್ಯೂಮೇನ ನೀವು ಮೇಲ್ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೆ ಏನಾದರೂ ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಿಮ್ಮ ಸಿವಿನ ನಮಗೆ ಮೇಲ್ ಮಾಡಿ. ಹಾಯ್ ಅಭಿ ಬ್ರೋ, ಈಗ ಶೇರ್ನ ಏನಾದರೂ ಸೆಲ್ ಮಾಡಿದ್ರೆ ಮಾತ್ರ ನಾವು ಬೈ ಮಾಡೋಕೆ ಆಗುತ್ತೆ. ಎಕ್ಸಾಂಪಲ್ ಟಪಾರಿಯಾ ಟೂಲ್ಸ್, ಇದನ್ನ ಯಾರು ಸೆಲ್ ಮಾಡ್ತಾ ಇಲ್ಲ, ಅದರಿಂದ ನಾವು ಬೈ ಮಾಡೋಕೆ ಆಗ್ತಾ ಇಲ್ಲ. ಅದೇ ರೀತಿ ನಾವೇನಾದರೂ ಸೆಲ್ ಮಾಡಿದ್ರೆ ಯಾರಾದರೂ ಬೈ ಮಾಡೋರು ಇರಬೇಕಲ್ಲ. ಯಾರು ಬೈ ಮಾಡೋರು ಇರಲ್ಲ ಅಂದರೆ ಸೆಲ್ ಹೆಂಗೆ ಮಾಡೋಕ್ಕಾಗತ್ತೆ? ಎಕ್ಸಾಂಪಲ್ ಜೆನ್ಸಾಲ್ ಇಂಜಿನಿಯರಿಂಗು ಬೈ ಮಾಡೋರೇ ಇರಲ್ಲ, ಅದನ್ನು ಹೇಗೆ ಸೆಲ್ ಮಾಡೋದು? ನೀವು ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ಬೇಸಿಕ್ ಆಫ್ ಎಕನಾಮಿನ ಅರ್ಥ ಮಾಡ್ಕೊಬೇಕು. ಎಕನಾಮಿ ಕಾನ್ಸೆಪ್ಟ್ ಏನು ಹೇಳಿ? ಎಕನಾಮಿಯ ಬೇಸಿಕ್ ಕಾನ್ಸೆಪ್ಟೇನೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಮ್ಮಿ ಇದ್ದರೆ ಅದ್ರ ಪ್ರೈಸ್ ಕೆಳಗೆ ಬರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇದ್ದರೆ ಅದ್ರ ಪ್ರೈಸ್ ಮೇಲೋಗುತ್ತೆ. ಇದು ಸಿಂಪಲ್ ಎಕನಾಮಿಕ್ಸ್. ನೀವು ಹೇಳ್ತಿರೋರು ಟಪಾರಿಯ ಟೂಲ್ಸಲ್ಲಿ ಬೈಯರ್ಸೇ ಇದ್ದಾರೆ, ಸೆಲ್ಲರ್ಸೇ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ. ಯಾಕೆ ಬೈಯರ್ಸೇ ಇದ್ದಾರೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾಕೆ ಡಿಮ್ಯಾಂಡ್ ಇದೆ? ನೀವು ಫಂಡಮೆಂಟಲಿ ಇವಾಗ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನೀವು ಸ್ಕ್ರೀನರಲ್ಲಿ ಹೋದರೆ ಟಪಾರಿಯ ಟೂಲ್ಸ್ ಅಂತ ಸರ್ಚ್ ಮಾಡಿ. ಟಪಾರಿಯ ಟೂಲ್ಸ್ದು ಶೇರ್ ಪ್ರೈಸ್ ಬರುತ್ತೆ. ಅದ್ರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 35 ಕೋಟಿ ಇದೆ. ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ 35 ಕೋಟಿ ಇದೆ. ಬುಕ್ ವ್ಯಾಲ್ಯೂ ನೋಡಿ 244 ಇದೆ. ಒಂದೊಂದ್ಸಲ ಈ ಥರ ಜಸ್ಟ್ ಬುಕ್ ವ್ಯಾಲ್ಯೂ ನೋಡಿ ಡಿಸೈಡ್ ಮಾಡಬಾರ್ದು. ಬುಕ್ ವ್ಯಾಲ್ಯೂ ಒಳಗೆ ಏನಿದೆ ಅಂತ ಡಿಸೈಡ್ ಮಾಡಬೇಕು. ಅದಕ್ಕೆ ರೀಡ್ ಮೋರ್ ಅಂತ ಬಂದರೆ ಅಬೌಟ್ ದಿ ಕಂಪ್ನಿ ಇದೆಯಲ್ಲ, ಅಲ್ಲಿ ರೀಡ್ ಮೋರ್ ಅಂತ ಕ್ಲಿಕ್ ಮಾಡಿ. ರೀಡ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ, ಇನ್ವೆಸ್ಟ್ಮೆಂಟು ಕಂಪನಿ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ 144 crore ಇನ್ ಮ್ಯೂಚುವಲ್ ಫಂಡ್ ಆ್ಯಸ್ ಪರ್ FY24. ಇದು ನಿಜಾನ ಸುಳ್ಳ ಅಂತ ನೀವು ಆ್ಯನ್ಯಲ್ ರಿಪೋರ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಂದರೆ 35 ಕೋಟಿ ಕಂಪ್ನಿ ವರ್ತಿದೆ. ಬಟ್ ಈ ಕಂಪ್ನಿ ಹತ್ರ 144 ಕೋಟಿ ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ. ಬಿಸ್ನೆಸ್ ಬಿಟ್ಬಿಡಿ, ಬಿಸ್ನೆಸ್ ಫ್ರೀಯಾಗಿ ಸಿಗ್ತಾ ಇದೆ. ಹಿಂಗೆ ಅಂದರೆ ಏನರ್ಥ ಅಂದರೆ, ನೀವು ಯಾವುದೋ ಒಂದು ಮನೆ ನೋಡಿದ್ದೀರಾ, ಆ ಮನೆ 50 ಲಕ್ಷ ರೂಪಾಯಿ ವರ್ತಿದೆ. ಬಟ್ ನೀವು ಆ ಮನೆ ಬೈ ಮಾಡಿದ್ರೆ ಆ ಮನೆ ಗಾಡ್ರೇಜಲ್ಲಿ 1.5 ಕೋಟಿ ದುಡ್ಡಿದೆ. ನೀವು 50 ಲಕ್ಷ ಕೊಟ್ಟರು ಕೂಡ ಆ ಮನೆ ಝೀರೋ ವ್ಯಾಲ್ಯೂ ಅಂದ್ಕೊಂಡ್ರು ಕೂಡ 1.5 ಕೋಟಿ ಸಿಗುತ್ತೆ ನಿಮಗೆ. ಮನೆ ಫ್ರೀಯಾಗಿ ಸಿಕ್ಕಂಗ. ಈ ರೀಸನಿಂದನೇ ಎಲ್ಲರೂ ಬೈ ಮಾಡೋಕೆ ಓಡೋಗ್ತಾರೆ, ಸೆಲ್ಲರ್ ಕೊಡಲ್ಲ. ಸೆಲ್ಲರ್ಗೂ ಗೊತ್ತಿರಲ್ವಾ, ಅವ್ನು ಸೆಲ್ ಮಾಡಿ ಬೈ ಮಾಡಿರ್ತಾನಲ್ಲ ಮುಂಚೆ, ಅವನೇನಕ್ಕೆ ಸೆಲ್ ಮಾಡ್ತಾನೆ ನಿಮಗೆ 34 ಕೋಟಿ ವರ್ತಂಗೆ? ಅವನೇನು ದಡ್ಡನಾ? ಅವನಿಗೂ ಗೊತ್ತು, ಅವನು ಸೆಲ್ ಮಾಡಲ್ಲ. ಇವತ್ತೆಲ್ಲ ನಾಳೆ ಅದ್ರ ವ್ಯಾಲ್ಯೂ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾನೆ. ಈಗ ನೀವು LCD ಇನ್ವೆಸ್ಟ್ಮೆಂಟ್ ನೋಡಿರ್ಬೋದು. LCD ಏನಾಯಿತು? 4 ರೂಪಾಯಿ 5 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಒಂದು ಶೇರ್ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ವರ್ತಿ ಇತ್ತು. ಅದಕ್ಕೆ ಆ ಶೇರ್ನ ಯಾರೂ ಸೆಲ್ ಮಾಡ್ತಿರ್ಲಿಲ್ಲ. ಇವತ್ತು ಆಟೋಮೆಟಿಕ್ಲಿ ಶೇರ್ ಪ್ರೈಸ್ ಎಲ್ಲೋಯ್ತು? 3 ಲಕ್ಷದವರೆಗೂ ಹೋಗಿತ್ತು. ಇದೇ ರೀಸನಿಂದನೇ ಇಲ್ಲಿ ಯಾರೂ ಶೇರ್ನ ಸೆಲ್ ಮಾಡ್ತಿಲ್ಲ. ಬೈಯರೇ ಇದ್ದಾರೆ, ಸೆಲ್ಲರ್ ಇಲ್ಲ. ಅದೇ ರೀತಿ ಜೆನ್ಸಾಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಿ. ಜೆನ್ಸಾಲ್ ಇಂಜಿನಿಯರಿಂಗ್ ಏನು ಕಂಪ್ನಿ? ನಿಮ್ಗೆ ನಾನೇ 2-3 ಸಲ ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಫ್ರಾಡ್ ಕಂಪ್ನಿ ಅದು. ಸೆಬಿನೇ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಹೇಳಿದೆ. ಇವಾಗ ಅದನ್ನು ಯಾರು ಬೈ ಮಾಡೋಕೆ ಹೋಗ್ತಾರೆ? ನೀವು ಮುಂಚೆ ಬೈ ಮಾಡಿದ್ರೆ ಏನೂ ಚೆಕ್ ಮಾಡ್ದಲ್ಲ ಬೈ ಮಾಡಿದ್ದೀರಾ. ಈಗ ನೀವು ಸೆಲ್ ಮಾಡಬೇಕಂದ್ರೆ ಯಾರಿಗಾನ ಒಬ್ಬರು ತಲೆ ಮೇಲೆ ಹಾಕ್ಬೇಕಲ್ಲ. ನೀವು ತಗೊಂಡಿರೋದನ್ನ ಇನ್ನೊಬ್ರಿಗೆ ಕೊಡಬೇಕಲ್ಲ. ತಗೊಳಕ್ಕೆ ಯಾರು ರೆಡಿ ಇದ್ದಾನೆ? ಯಾರೂ ರೆಡಿ ಇಲ್ಲದ ಕಾರಣ ಅಲ್ಲಿ ಬೈಯರ್ಸ್ ಇಲ್ಲ, ಓನ್ಲಿ ಸೆಲ್ಲರ್ಸ್ ಇದ್ದಾರೆ. ಅಣ್ಣ, ಸ್ಟಾಕ್ ಮಾರ್ಕೆಟಲ್ಲಿ ಪಾಯಿಂಟ್ ಹೇಗೆ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ? ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ನೀವು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಕೇಳ್ತಿದ್ದೀರಾ ಅನಿಸುತ್ತೆ. ಅದು ಯಾವ ರೀತಿ ಮೇಲೆ ಕೆಳಗೆ ಆಗುತ್ತೆ ಅಂದರೆ, ನಿಫ್ಟಿ ಅಂದ್ರೇನು, ನಿಫ್ಟಿ 50 ಕಂಪ್ನೀಸಲ್ಲಿ ಯಾವ ರೀತಿ ನಿಫ್ಟಿ 50 ಕಂಪ್ನೀಸು ಮೇಲೆ ಕೆಳಗೆ ಹೋಗುತ್ತೆ, ಅದೇ ರೀತಿಯೇ ನಿಫ್ಟಿ ಮೇಲೆ ಕೆಳಗೆ ಹೋಗುತ್ತೆ. ಸೆನ್ಸೆಕ್ಸಲ್ಲಿ 30 ಕಂಪ್ನಿ ಇದ್ದಾವೆ. 30 ಕಂಪ್ನಿ ಯಾವುದಾದ್ರು ಮೇಲೆ ಕೆಳಗೆ ಹೋಗುತ್ತೆ, ಅದೇ ರೀತಿ
ಸೆನ್ಸೆಕ್ಸ್ ಮೇಲೆ ಕೆಳಗೆ ಹೋಗುತ್ತೆ. ಯಾವ್ಯಾವ ಕಂಪ್ನಿ ಇದ್ದಾವೆ ಅಂತ ನೀವು ಗೂಗಲಾಗಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವು ಇದನ್ನು ಸರ್ಚ್ ಮಾಡಿ, ಗೂಗಲಾಗಿ ಹೋಗಿ ನಿಫ್ಟಿ ವೆಯ್ಟೇಜ್ ಅಂತ, ನಿಫ್ಟಿ 50 ಇಂಡೆಕ್ಸ್ದು ವೆಯ್ಟೇಜ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲನೇದೊಂದು ಲಿಂಕ್ ಬರುತ್ತೆ, NS ಇದ್ದಾನೆ, ಅದನ್ನೇ ಕ್ಲಿಕ್ ಮಾಡಿ. June 30 ಇದು ರಿಪೋರ್ಟ್, ಇದು NS ಇದು. ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ತೋರಿಸುತ್ತೆ ಕಂಪ್ನಿ ನೇಮು. HDFC ಬ್ಯಾಂಕ್ದು 13% ಇದೆ, ICICI ಬ್ಯಾಂಕ್ದು 8% ಇದೆ ವೆಯ್ಟೇಜು, ರಿಲಯನ್ಸ್ದು 8% ಇದೆ, ಇನ್ಫೋಸಿಸ್ 4% ಇದೆ. ಅಂದರೆ ಏನರ್ಥ ಅಂದರೆ ನಿಫ್ಟಿನಲ್ಲಿ ಈ ಕಂಪ್ನಿಗಳದ್ದು ವೆಯ್ಟೇಜ್ ಜಾಸ್ತಿ ಇದೆ. ಎಕ್ಸಾಂಪಲ್, ನಿಮ್ಮ ಮನೆಗೆ 5 ಜನ ಇದ್ದಾರೆ, 5 ಜನದಲ್ಲಿ ಟೋಟಲ್ ಇನ್ಕಮ್ 1 ಲಕ್ಷ ರೂಪಾಯಿ. ಯಾರನ್ನ ಹೊರಗಡೆ ಇರೋರು ಕೇಳಿದ್ರೆ ನಿಮ್ಮ ಮನೆದು ಇನ್ಕಮ್ ಎಷ್ಟಪ್ಪ ಅಂದರೆ 1 ಲಕ್ಷ ರೂಪಾಯಿ ಅಂತ ಹೇಳ್ತೀರಾ. ಈ 1 ಲಕ್ಷ ರೂಪಾಯಿ ಇನ್ಕಮ್ ಏನಾದರೂ 10% ಮೇಲೆ ಹೋದರೆ ನೆಕ್ಸ್ಟ್ ಇಯರು ನಿಮ್ಮದು ಮನೆಯ ಟೋಟಲ್ ಇನ್ಕಮ್ ಆಗುತ್ತೆ 1,10,000. ಈ 10% ಮೇಲೆ ತಗೊಂಡೋಗೋದು, ಕೆಳಗೆ ಬರೋದು ಕೇವಲ ಒಬ್ಬರು ಇಬ್ಬರು ಕೈಯಲ್ಲಿ ಮಾತ್ರ ಇರುತ್ತೆ. ಎಕ್ಸಾಂಪಲ್ಗೆ 5 ಜನದಲ್ಲಿ ಒಬ್ಬ 10,000 ದುಡಿತಾನೆ, ಇನ್ನೊಬ್ಬ 20,000 ದುಡಿತಾನೆ, ಇನ್ನೊಬ್ಬ 50,000 ದುಡಿತಾನೆ, ಇನ್ನೊಬ್ಬ 15,000 ದುಡಿತಾನೆ, ಇನ್ನೊಬ್ಬನೇ ಒಬ್ಬ 5,000 ದುಡಿತಾನೆ. ಟೋಟಲ್ 1 ಲಕ್ಷ ಆಯಿತಾ. ಈಗ ಇದರಲ್ಲಿ ಯಾರು ಜಾಸ್ತಿ ಇನ್ಕಮ್ ರೈಸ್ ಆಗುತ್ತೆ ಆ ರೀತಿ ಎಂಟೈರ್ ಮನೇದು ಇನ್ಕಮ್ ಜಾಸ್ತಿ ರೈಸ್ ಆಗುತ್ತೆ. ಎಕ್ಸಾಂಪಲ್, 5,000 ದುಡಿತಿರೋದು 20% ಸ್ಯಾಲ್ರಿ ಇನ್ಕ್ರೀಸ್ ಆಯಿತು. 20% ಇನ್ಕ್ರೀಸ್ ಆಯ್ತು ಅಂದ್ರೆ ಏನು? 5,000 ಇರೋದು 1,000 ಇನ್ಕ್ರೀಸ್ ಆಯಿತು. ಟೋಟಲ್ ಮನೆ ಇನ್ಕಮ್ ಎಷ್ಟು ಜಾಸ್ತಿ ಆಗುತ್ತೆ ಹೇಳಿ ನೆಕ್ಸ್ಟ್ ಇಯರ್? 1,000 ಮಾತ್ರ ಜಾಸ್ತಿ ಆಗುತ್ತೆ. ಯಾಕಂದರೆ ಆ ಒಂದು 5 ಇದ್ದಿದ್ದು 6 ಆಗಿದೆ. ಟೋಟಲ್ ಇನ್ಕಮಲ್ಲಿ 1 ಲಕ್ಷ ಇರೋದು 1,01,000 ಆಗುತ್ತೆ. ಅದೇ 20% ಏನಾದರೂ ಇವನು 50,000 ದುಡಿಯೋಂದಾಗಿದ್ದಿದ್ರೆ ಏನಾಗ್ತಿತ್ತು ಮನೆ ಇನ್ಕಮ್ಮು? ಇವನು 50,000 ದುಡಿಯೋದು 20% ಜಾಸ್ತಿ ಆದರೆ ಎಷ್ಟು? 10,000. 10,000 ಅಂದರೆ ಟೋಟಲ್ ಇಂಡೆಕ್ಸ್ಗೆ, ಅಂದರೆ ಟೋಟಲ್ ಮನೆ ಇನ್ಕಮ್ಮು 10,000 ಜಾಸ್ತಿ ಆದಂಗೆ, 10% ಜಾಸ್ತಿ ಆದಂಗೆ. ಅದೇ 10,000 ಒಂದು 20% ಜಾಸ್ತಿ ಆದರೆ ಟೋಟಲ್ ಇನ್ಕಮಲ್ಲಿ ಜಸ್ಟ್ 2% ಜಾಸ್ತಿ ಆದಂಗೆ. ಇದೇ ರೀತಿಯೇ ನಿಫ್ಟಿನಲ್ಲೂ ಕೂಡ ವೆಯ್ಟೇಜ್ ಇದೆ. ಆ ವೆಯ್ಟೇಜ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿಕೊಂಡ್ರೆ ನಿಮಗೆ ನಿಫ್ಟಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಟಾಪ್ ವೆಯ್ಟೇಜ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ HDFC ಬ್ಯಾಂಕಿಗೆ ಕೊಟ್ಟಿದ್ದಾರೆ. HDFC ಬ್ಯಾಂಕ್ದು 13.19% ಇದೆ, ICICI ಬ್ಯಾಂಕ್ದು 8.9% ಇದೆ, ರಿಲಯನ್ಸ್ದು 5.79% ಇದೆ, ಇನ್ಫೋಸಿಸ್ದು 4.99 ಇದೆ. ಈ ಥರ ಎಲ್ಲ ಕಂಪ್ನಿಗಳದ್ದು ವೆಯ್ಟೇಜ್ ಇದೆ. ನಿಫ್ಟಿ ಏನಾದರೂ ಮೂವ್ ಆಗಬೇಕಂದ್ರೆ HDFC ಬ್ಯಾಂಕೇ ಕಾರಣ. HDFC ಬ್ಯಾಂಕ್ ಮೂವ್ ಆದರೆ ನಿಫ್ಟಿ ಮೂವ್ ಆಗುತ್ತೆ. ಅಂದರೆ HDFC ಬ್ಯಾಂಕು ಒಂದು 100 ಪಾಯಿಂಟ್ಸ್ ಹೋದರೆ ನಿಫ್ಟಿನ 10 ಪಾಯಿಂಟ್ಸ್ ಮೇಲಕ್ಕೆ ತಗೊಂಡು ಹೋಗುತ್ತೆ. HDFC ಬ್ಯಾಂಕ್ ಒಂದೇ. ಇದೇ ರೀತಿ ICICI, ರಿಲಯನ್ಸ್, ಈ ಥರ ಬೇರೆ ಬೇರೆ ಕಂಪ್ನಿಗಳು ಇದ್ದಾವೆ. ಇಲ್ಲಿ ನಿಮಗೆ ಇಂಡಸ್ಟ್ರಿ ವೈಸ್ ಯಾವುದು ನಿಫ್ಟಿನಲ್ಲಿ ಜಾಸ್ತಿ ಇದೆ ಅಂತ ಚೆಕ್ ಮಾಡಿದ್ರೆ ಫೈನಾನ್ಷಿಯಲ್ ಸರ್ವಿಸು 37% ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ 11% ಇದೆ, ಆಯಿಲ್ ಆ್ಯಂಡ್ ಗ್ಯಾಸು 10% ಇದೆ. ಅಂದರೆ ಫೈನಾನ್ಷಿಯಲ್ ಸರ್ವಿಸ್ ಅಂದ್ರೇ ಬ್ಯಾಂಕ್ಸು ಮತ್ತು ಸರ್ವಿಸು ಇದೆ 37% ಇದೆ. ಅಂದರೆ ನಮ್ಮ ಇಂಡಿಯಾದ 37% ಏನು GDP ಕಾಂಟ್ರಿಬ್ಯೂಷನ್ನು ಫೈನಾನ್ಷಿಯಲ್ ಸರ್ವಿಸಿಂದನೇ ಬರ್ತಾ ಇದೆ. ಫೈನಾನ್ಷಿಯಲ್ ಸರ್ವಿಸ್ ಇಸ್ ಅ ಬ್ಯಾಕ್ ಬೋನ್ ಆಫ್ ದಿ ಎಕನಾಮಿ. ನಾಳೆ ನಿಫ್ಟಿ ಮೇಲೆ ಹೋಗ್ಬೇಕಂದ್ರೆ ಫೈನಾನ್ಷಿಯಲ್ ಸರ್ವಿಸ್ ಮೇಲೆ ಹೋಗಬೇಕು, ನಿಫ್ಟಿ ಕೆಳಗೆ ಬರಬೇಕಂದ್ರೆ ಫೈನಾನ್ಷಿಯಲ್ ಸರ್ವಿಸ್ ಕೆಳಗೆ ಬರಬೇಕು. ಯಾಕಂದರೆ 37% ವೆಯ್ಟೇಜ್ ಇದೆ ನಿಫ್ಟಿನಲ್ಲಿ. ಸರ್ವೀಸು, ಕ್ಯಾಪಿಟಲ್ ಗೂಡ್ಸು, ಕನ್ಸ್ಯೂಮರ್ ಡ್ಯೂರಬಲ್ಸು, ನಾವು ಅನ್ಕೊತೀವಿ FMCG ಇಂದ ನಮ್ಮದು ಇದಾಗುತ್ತೆ ಅಂತ. FMCG ವೆಯ್ಟೇಜ್ ಎಷ್ಟಿದೆ? ಜಸ್ಟ್ 6.5. ಹೈಯೆಸ್ಟ್ ವೆಯ್ಟೇಜ್ ಎಲ್ಲಿದೆ? 37%. ಇನ್ಫಾರ್ಮೇಷನ್ ಟೆಕ್ನಾಲಜಿ 11%, ಆಯಿಲ್ ಆ್ಯಂಡ್ ಗ್ಯಾಸು 10%. ಇದರಿಂದ ನಿಫ್ಟಿ ಯಾವ ರೀತಿ ಮೇಲೆ ಕೆಳಗೆ ಹೋಗುತ್ತೆ, ಯಾರು ಜಾಸ್ತಿ ಮೇಲೆ ಕೆಳಗೆ ತಾಂಡು ಹೋಗ್ತಾರೆ, ಇದೆಲ್ಲ ಗೊತ್ತಾಗುತ್ತೆ. ಬ್ಯಾಂಕ್ ನಿಫ್ಟಿ ಮೇಲೆ ಹೋದರೆ ನಿಫ್ಟಿ ಮೇಲೆ ಹೋಗುತ್ತೆ, ಬ್ಯಾಂಕ್ ನಿಫ್ಟಿ ಕೆಳಗೆ ಬಂದರೆ ನಿಫ್ಟಿ ಕೆಳಗೆ ಬರುತ್ತೆ. ಬ್ಯಾಂಕ್ ನಿಫ್ಟಿ ಮೇಲ್ ಹೋಗಿ ನಿಫ್ಟಿ ನೆಗೆಟಿವ್ ಇರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ವೆಯ್ಟೇಜ್ ಜಾಸ್ತಿ ಇದೆ ನಿಫ್ಟಿನಲ್ಲಿ ಬ್ಯಾಂಕ್ದು. ಹಾಯ್ ಅಭಿ ಸರ್, ನಿಮ್ಮ ಸ್ಟಾಕ್ ಮಾರ್ಕೆಟ್ ಕುರಿತ ವಿಡಿಯೋಗಳು ನನ್ನನ್ನು ಎಜುಕೇಷನ್ ಮಾಡುತ್ತವೆ. ಎಲೆಕ್ಟ್ರಾನ್ ಕಂಪನಿ, ಬಜಾಜ್ ಹೌಸಿಂಗ್ ಕಂಪನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿದರೆ ನಮಗೆ ಅನುಕೂಲವಾಗುತ್ತದೆ. ಈಗ ಒಂದು A ಅನ್ನೋ ಕಂಪನಿ ಇನ್ನೊಂದು B ಅನ್ನೋ ಕಂಪನಿಯನ್ನು ಖರೀದಿ ಮಾಡಿದಾಗ B ಅನ್ನೋ ಕಂಪನಿಗಳ ಶೇರ್ಗಳು ಏನಾಗುತ್ತವೆ? ಇದು ನನ್ನ 8ನೇ ಪ್ರಶ್ನೆ. ಬಜಾಜ್ ಹೌಸಿಂಗ್ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದ್ರ ಬಗ್ಗೆ ನಾನು ತುಂಬಾ IPO ಬಂದಿದ್ದು ಒಂದು ವಾರದಲ್ಲೇ ವಿಡಿಯೋ ಮಾಡಿದ್ದೆ. ಆಮೇಲೆ ನೀವು ಕೇಳ್ತಿದ್ದೀರಾ A ಅನ್ನೋ ಒಂದು ಕಂಪನಿ B ಅನ್ನೋ ಒಂದು ಕಂಪ್ನಿನ ಅಕ್ವೈರ್ ಮಾಡಿದ್ರೆ ಏನಾಗುತ್ತೆ ಅಂತ. ಏನಾಗುತ್ತೆ ಅಂದ್ರೆ, ನೀವು ಯಾವುದೋ ಒಂದು ಕಂಪ್ನಿನಲ್ಲಿ A ಅನ್ನೋ ಕಂಪ್ನಿನಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದಿರಾ. ಈ B ಅನ್ನೋ ಕಂಪ್ನಿ ಏನ್ ಮಾಡ್ತು? A ಅನ್ನೋ ಕಂಪ್ನಿನ ಅಕ್ವೈರ್ ಮಾಡ್ತು. ಅಕ್ವೈರ್ ಮಾಡಿದ ತಕ್ಷಣ B ಅನ್ನೋ ಕಂಪ್ನಿ ಏನ್ ಮಾಡುತ್ತೆ? ಈ 1 ಲಕ್ಷ ರೂಪಾಯಿ ವರ್ತ್ ಏನಾದ್ರು ದುಡ್ಡು ಗಿಡ್ಡು ನಿಮಗೆ ಕೊಟ್ಬಿಡುತ್ತೆ ವಾಪಸ್. ಇಲ್ಲ ಜಾಸ್ತಿ ಕೇಸ್ಗಳಲ್ಲಿ ಏನಾಗುತ್ತೆ, ನಿಮ್ಗೆ B ಅನ್ನೋ ಕಂಪನಿಯ ಶೇರ್ಸ್ ನ ನಿಮಗೆ ಕೊಡುತ್ತೆ. ಅದು ವರ್ತ್ ಎಷ್ಟಿರುತ್ತೆ ಅಂದ್ರೆ 1 ಲಕ್ಷ ಇರುತ್ತೆ. ಅಂದ್ರೆ ನಿಮ್ಮ ಹತ್ರ ಮರ್ಜ್ ಮಾಡಿದಾಗ ಏನ್ ವರ್ತ್ ಇತ್ತೋ ಆ ವರ್ತದ ಶೇರ್ಸ್ ನ ನಿಮಗೆ ಕೊಡ್ತಾರೆ. B ಅನ್ನೋ ಶೇರ್ಸ್ ನ ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಅದನ್ನ ಇಟ್ಕೊಂಡ್ಬೋದು, ಸೇಲ್ ಬೇಕಿರೋ ಮಾಡ್ಬೋದು. ಅಥವಾ ನಿಮಗೆ ಇದು ಅಕ್ವೈರ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಶೇರ್ ಸೆಲ್ ಮಾಡಿ ಹೊರಗೆ ಹೋಗ್ಬೋದು. ಯಾಕಂದ್ರೆ B ಅನ್ನೋ ಕಂಪ್ನಿಗೆ ಹೋದ ತಕ್ಷಣ B ಅನ್ನೋ ಕಂಪ್ನಿನಲ್ಲಿ ಇದೊಂದೇ ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಯಾವುದೋ ಒಂದು ನೋಡಿ ಇನ್ವೆಸ್ಟ್ ಮಾಡಿದಿರಾ, ಮಾಮಾ ಅರ್ಥ ಯಾವುದೋ ಇನ್ವೆಸ್ಟ್ ಮಾಡಿದಿರಾ, ಅದು ಏನಾದರೂ ಯೂನಿಲಿವರ್ ಬೈ ಮಾಡ್ತು ಅಂದ್ರೆ, ಯೂನಿಲಿವರ್ ಏನಾದರೂ ಅಕ್ವೈರ್ ಮಾಡ್ತು ಅಂದ್ರೆ ಯೂನಿಲಿವರ್ ಒಳಗೆ ಹೋಗುತ್ತೆ. ಯೂನಿಲಿವರ್ದು ಮಾಮಾ ಅರ್ಥದೊಂದು ಬ್ರ್ಯಾಂಡ್ ಆಗುತ್ತೆ. ಇದೇ ರೀತಿ ಯೂನಿಲಿವರ್ ಬಹಳ ಬ್ರ್ಯಾಂಡ್ ಇದಾವೆ, ಫೇರ್ ಅಂಡ್ ಲವ್ಲಿ, ಪಾಂಡ್ಸ್, ಎಷ್ಟು ಬ್ರ್ಯಾಂಡ್ ಇದಾವೆ. ಅದ್ರ ಜೊತೆಗೆ ಇದೊಂದಾಗುತ್ತೆ. ಆದ್ರೆ ನಿಮಗೆ ಮಾಮಾ ಅರ್ಥ ಇಷ್ಟ ಇತ್ತು, ಯೂನಿಲಿವರ್ ಅಲ್ಲ, ಅವಾಗ ನೀವೇನ್ ಮಾಡ್ಬೋದು? ಮುಂಚೆನೆ ಎಕ್ಸಿಟ್ ಆಗ್ಬಿಡ್ಬೋದು. ಅಥವಾ
ಅಥವಾ ನಿಮ್ಗೆ ಯೂನಿಲಿವರ್ ಇಷ್ಟ ಇದ್ದು ಅಂದ್ರೆ ಆ ಯೂನಿಲಿವರ್ ಕೊಟ್ಟಂತ ಶೇರ್ಸ್ಗಳನ್ನ ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹಾಯ್ ಬ್ರೋ, ನನ್ನ ನೇಮು ಸಿದ್ದು. ನಾನು ಪ್ರೆಸೆಂಟ್ಲಿ MBA ಮಾಡ್ತಾ ಇದ್ದೀನಿ. ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಐ ಅಪ್ರಿಷಿಯೇಟ್ ಯು. ನನ್ನ ಕ್ವಶನ್ ಏನು ಅಂದ್ರೆ, ಗ್ರೋ ಆಪ್ ಅಲ್ಲಿ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಂತ್ಲಿ SIP 10K 5 year 38% CAGR 11 lakh 40K ಆಗುತ್ತೆ. ಆದರೆ SIP ಕ್ಯಾಲ್ಕುಲೇಟರಲ್ಲಿ ನೋಡಿದ್ರೆ 18 lakh ತೋರಿಸ್ತಿದೆ, ಮತ್ತೆ ಲಮ್ಸಮ್ ಆಗಿ ಹಾಕಿದ್ದಾರೆ. ಅದು ಎರಡು ಕಡೆ ಸೇಮ್ ಇರುತ್ತೆ. ಅದು ಹೇಗೆ? ಲವ್ ಫ್ರಮ್ ರಾಮನಗರ. ಆಕ್ಚುಲಿ ಏನಾಗಿದೆ ಗೊತ್ತಾ, ಲಾಸ್ಟ್ 5 years ಅಲ್ಲಿ ನೀವು ತೆಗೆದು ನೋಡಿದ್ರೆ ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಹಿಂಗೆ ತೋರಿಸ್ತವೆ. ಅದು ವರ್ಸ್ಟ್ ರಿಸಲ್ಟ್. ಯಾಕಂದ್ರೆ ಇವರು ಕೋವಿಡ್ ಲೋ ಇಂದ ತೋರಿಸ್ಕೊಂಡು ಬರ್ತಾರೆ. ಕೋವಿಡ್ ಲೋ ನಲ್ಲಿ ಮಾರ್ಕೆಟ್ 7,000 ಇತ್ತು. 7,000ದಿಂದ ಮಾರ್ಕೆಟ್ ರಿಕವರ್ ಆಯ್ತು. ಈಗ ಎಕ್ಸಾಂಪಲ್ ನೀವು SIP ಮಾಡ್ತಿದ್ದೀರಾ ಅನ್ಕೊಳ್ಳಿ. ಮಾರ್ಚ್ ಇಂದಾನೆ SIP ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಮಾರ್ಚಲ್ಲೇ ಮಾರ್ಕೆಟ್ ಬಿದ್ದಿದ್ದು. ಮಾರ್ಚಲ್ಲಿ 10,000 ಹಾಕಿದ್ರಿ. ಅದು ಯಾವಾಗ ಹಾಕಿದ್ರಿ? ಕರೆಕ್ಟ್ 24ನೇ ತಾರೀಕು ಮಾರ್ಕೆಟ್ ಲೋ ಆಗಿದ್ದು. 24ನೇ ತಾರೀಕೆ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ, 10,000 ಇನ್ವೆಸ್ಟ್ ಮಾಡಿದಿರಾ SIP ನಲ್ಲಿ. ಮಾರ್ಕೆಟ್ ಅಲ್ಲಿಂದ ರಿಕವರ್ ಆಯ್ತು. ಜಸ್ಟ್ 3ರಿಂದ 4 ತಿಂಗಳಲ್ಲಿ 70% ರಿಕವರ್ ಆಯ್ತು ಮಾರ್ಕೆಟ್. ಅಂದ್ರೆ 7,000ದಿಂದ 11,000 ಹೋಯ್ತು. 11,500 ಎಲ್ಲ ಹೋಗಿತ್ತು. ಅವಾಗ ಏನಾಗುತ್ತೆ, ನೀವು ಹಾಕಿರೋ 10,000 17,000 ಆಯ್ತು. ಅಂದ್ರೆ 70% ರಿಟರ್ನ್ ಕೊಟ್ಟಿದೆ. ಅಂದ್ರೆ 10,000 17,000 ಆಗಿದೆ ಅಂತ ತಾನೆ. ಅಲ್ಲಿಂದ ಮತ್ತೆ ಮಾರ್ಕೆಟ್ ನಿಧಾನಕ್ಕೆ ರಿಕವರ್ ಆಗ್ತಾ ಹೋಯ್ತು. ಆ ರೀತಿ ಎವ್ರಿ ಇಯರ್ 70% ಹೋಗ್ಲಿಲ್ಲ. ಅದಕ್ಕೆ ನಿಮ್ದು SIP ಅಮೌಂಟ್ ಏನಿದೆಯಲ್ವಾ, SIP ರಿಟರ್ನ್ ಕಮ್ಮಿ ಕಾಣುತ್ತೆ. ಅದಕ್ಕೆ ಎಷ್ಟು ಜನ ಹೇಳ್ತಾರೆ, ನೀವು ಕೇಳಿರ್ಬೋದು, ಮಾರ್ಕೆಟ್ ಯಾವಾಗ ಬೀಳುತ್ತೆ ಅವಾಗ ನಾವು ಲಮ್ಸಮ್ ಮಾಡಬೇಕು. ಲಮ್ಸಮ್ ಏನಾದ್ರು ದುಡ್ಡಿದ್ರೆ ತಗೊಂಡೋಗಿ ಹಾಕಬೇಕು. ಯಾಕಂದ್ರೆ ಲಮ್ಸಮ್ ಹಾಕಿದಾಗ ಏನಾಗುತ್ತೆ, ಈಗ ಅದೇ 24ನೇ ತಾರೀಕಿದ್ದ ಎಕ್ಸಾಂಪಲ್ ತಗೊಳ್ಳೋಣ, ಮಾರ್ಚಿಂದು. ಆ ಟೈಮಲ್ಲಿ ನೀವೇನಾದ್ರು 10 ಲಕ್ಷ ಹಾಕಿದ್ರೆ 70% ರಿಕವರ್ ಆಗಿದ್ರೆ 17 ಲಕ್ಷ ಆಗ್ತಿತ್ತು. ಬಟ್ SIP ಮಾಡಿರ್ತೀರಲ್ಲ ನೀವು, 10,000 SIP ಮಾಡಿರ್ತೀರಾ. ಮುಂದಿನ ತಿಂಗಳು ಏಪ್ರಿಲ್ ಅಲ್ಲಿ SIP ಕಟ್ಟಾದಾಗ ಎಷ್ಟಕ್ಕೆ ಇನ್ವೆಸ್ಟ್ ಆಗುತ್ತೆ? ನಿಫ್ಟಿ 11,000 ಇದ್ದಾಗ ಇನ್ವೆಸ್ಟ್ ಆಗಿರುತ್ತೆ. ಇದೇ ರೀಸನ್ ಇಂದಾನೆ ನಿಮ್ಗೆ ಈ ತರ ಫ್ಲಕ್ಚುಯೇಷನ್ ಬರ್ತಿದೆ. ಬಟ್ ಎವ್ರಿ ಇಯರ್ 38% ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. 20% ಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಸ್ಮಾಲ್ ಕ್ಯಾಪ್ ಅಲ್ಲಿ. 15% ಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಲಾರ್ಜ್ ಕ್ಯಾಪ್ ಅಲ್ಲಿ. ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮುಂದೆ ಹೋಗ್ತಾ ನಿಮ್ಗೆ ಪೇನ್ ಆಗುತ್ತೆ. ಲಾಸ್ಟ್ 5 ವರ್ಷ ಏನಿತ್ತಲ್ಲ, ಅದೊಂಥರ ಬೂಮ್. ಯಾಕಂದ್ರೆ ಕೋವಿಡ್ ಲೋ ಇಂದ ತಗೊಂತಾರೆ ಅದನ್ನ. ನೆಕ್ಸ್ಟ್ 5 ವರ್ಷ ಹಿಂಗೆ ಇರಲ್ಲ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾರ್ಕೆಟ್ ಇಂದ, ಅವಾಗ ನಿಮ್ಗೆ ಬೇಜಾರಾಗಲ್ಲ. ಬ್ರೋ, ವಾಟ್ ಈಸ್ PB ರೇಷಿಯೋ? ಇಫ್ ಇಟ್ ಈಸ್ ಹೈ ಆರ್ ಲೋ, ವಾಟ್ ಡಸ್ ಇಂಡಿಕೇಟ್? ಶುಡ್ ವಿ ಸೆಲ್ ಆರ್ ಬೈ ಸೀಯಿಂಗ್ PB ರೇಷಿಯೋ? ಸಾರಿ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ ವಿಚ್ ಡಸಂಟ್ ರಿಲೇಟ್ ಟು ದಿಸ್ ವಿಡಿಯೋ. PB ರೇಷಿಯೋನ ನೋಡಿ ಬೈ ಸೆಲ್ ಮಾಡಕ್ ಆಗಲ್ಲ. ಬೈ ಸೆಲ್ ಮಾಡಕ್ಕೆ ಲಾಟ್ ಆಫ್ ರೀಸನ್ಸ್ ಇರುತ್ತೆ, ಲಾಟ್ ಆಫ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಜಸ್ಟ್ ಇದನ್ನ ನೋಡಿ ಇದು ಮಾಡಕ್ ಆಗಲ್ಲ. PB ರೇಷಿಯೋ ಅಂದ್ರೆ ಬುಕ್ ವ್ಯಾಲ್ಯೂ. ಕಂಪನಿ ಹತ್ರ ಏನ್ ವರ್ತ್ ಇದೆಯಲ್ವಾ, ಅದನ್ನ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಎಕ್ಸಾಂಪಲ್, ನಿಮ್ದೊಂದು ಪಾನಿಪುರಿ ಗಾಡಿ ಇದೆ. ಈ ಪಾನಿಪುರಿ ಗಾಡಿನಲ್ಲಿ ನೀವು ವರ್ಷ 10 ಲಕ್ಷ ಲಾಭ ಮಾಡ್ತೀರಾ. ಲಾಭನೇ ಅನ್ಕೊಳ್ಳಿ, ವರ್ಷ 10 ಲಕ್ಷ ಲಾಭ ಮಾಡ್ತೀರಾ, ತಿಂಗಳ 1 ಲಕ್ಷ ಲಾಭ ಮಾಡ್ತೀರಾ. ಈ ಪಾನಿಪುರಿ ಗಾಡಿಗೆ ನೀವು ಇನ್ವೆಸ್ಟ್ ಮಾಡಿರೋದು 10 ಲಕ್ಷ ರೂಪಾಯಿ. ಸೂಪರ್ ಲಕ್ಸುರಿ ಆಗಿ ಮಾಡಿದೀರಾ, ಅಥವಾ ಗಾಡಿನಲ್ಲಿ ಹಾಕಿದಿರಾ, ಇಲ್ಲ ಯಾವ್ದೋ ಶಾಪ್ ಅಲ್ಲಿ ನೀವು ಇಂಟೀರಿಯರ್ ಎಲ್ಲ ಮಾಡಿ ಹಾಕಿದೀರಾ. ಆ ಶಾಪ್ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ. ಇದೇ ಬುಕ್ ವ್ಯಾಲ್ಯೂ. ಆ ಬುಕ್ ವ್ಯಾಲ್ಯೂ ನಲ್ಲಿ ನಿಮ್ದು ಚೇರು, ಕುರ್ಚಿ, ಮತ್ತೆ ನೀವು ಏನೇನ್ ಯೂಸ್ ಮಾಡ್ತಿರಲ್ಲ ಪಾನಿಪುರಿ ಮಾಡಕ್ಕೆ, ಅದನ್ನೆಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿ ಒಂದು ಇನ್ಕ್ಲೂಡ್ ಆಗಿರುತ್ತೆ. ಮೈನಸ್ ಡೆಟ್, ಲಯಬಿಲಿಟಿನ ಮೈನಸ್ ಮಾಡ್ಬೇಕಾದ್ರಲ್ಲಿ ಅದು ಬಿಟ್ಟು ಎಲ್ಲಾನು ಇರುತ್ತೆ. ಇದೇ ಬುಕ್ ವ್ಯಾಲ್ಯೂ. ಇವಾಗ ನೀವ್ ಹೇಳಿ, ನಿಮ್ಮ ಎದುರುಗಡೆ ಒಬ್ಬ ಕಾಂಪಿಟೇಷನ್ ಬಂದ, ಅವನು ಬಂದ್ಬಿಟ್ಟು ಸೇಮ್ ಇದೇ ರೀತಿ ಹೋಟ್ಲು ಮಾಡ್ದ, ಡಿಸೈನ್ ಮಾಡ್ದ, ಸೇಮ್ ಬಾಂಡ್ಲಿ ಗಿಂಡ್ಲಿ ಚೇರು ಗೀರು ಎಲ್ಲ ತಗೊಂಡ್ ಸ್ಟಾರ್ಟ್ ಮಾಡ್ಕೊಂಡು ಅವನು ಕೂಡ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಇವಾಗ ಅವನು ನಿಮ್ ತರನೇ ವರ್ಷ 10 ಲಕ್ಷ ಮಾಡಕ್ಕಾಗತ್ತಾ? ಅಷ್ಟು ಈಸಿ ಇದೆಯಾ? ಜಸ್ಟ್ ಐಟಮ್ ಇದ್ದ ತಕ್ಷಣ ಬಿಸ್ನೆಸ್ ಮಾಡಕ್ಕಾಗತ್ತಾ? ಯಾಕಾಗಲ್ಲ ಅಂದ್ರೆ, ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಟೇಸ್ಟ್ ನ ಯಾವ ರೀತಿ ಕೊಡೋದಂತ ಗೊತ್ತಿದೆ. ಜನ ನಿಮ್ಮ ಹೆಸರು ನೋಡ್ಕೊಂಡ್ ಬರ್ತಿದ್ದಾರೆ. ಇದನ್ನ ಗುಡ್ ವಿಲ್ ಅಂತ ಕರಿತೀವಿ, ಬ್ರಾಂಡ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ನೀವ್ ಇದನ್ನ ಬುಕ್ ವ್ಯಾಲ್ಯೂನಲ್ಲಿ ಎಲ್ಲಿ ತೋರಿಸ್ತೀರಾ? ಬುಕ್ ವ್ಯಾಲ್ಯೂನಲ್ಲಿ ಕಾಣುತ್ತಾ? ಗುಡ್ ವಿಲ್ ಅಂತ ಕಾಣದೇ ಇಲ್ಲ. ನೀವೇನಾದ್ರು ಬೇರೆ ಕಂಪ್ನಿನ ಆಡ್ ಮಾಡಿದ್ರೆ ಮಾತ್ರ ಗುಡ್ ವಿಲ್ ಇರುತ್ತೆ. ನಿಮ್ ಕಂಪ್ನಿ ಗುಡ್ ವಿಲ್ ಬುಕ್ ವ್ಯಾಲ್ಯೂನಲ್ಲಿ ಇರಲ್ಲ. ಇವಾಗ ನೀವು ಬುಕ್ ವ್ಯಾಲ್ಯೂನಲ್ಲಿ ಎಲ್ಲಿ ತೋರಿಸ್ತೀರಾ? ಯಾಕಂದ್ರೆ ನೀವು ಇಲ್ಲಿ ನಿಮ್ಮ ತಲೆ ಉಪಯೋಗಿಸಿ ಜಾಸ್ತಿ ದುಡ್ಡು ಮಾಡ್ತಾ ಇದ್ದೀರಾ. ಅದಕ್ಕೇನೆ ಸಿಂಪಲ್ ಬುಕ್ ವ್ಯಾಲ್ಯೂ ನೋಡ್ಬಿಟ್ಟು ಬೈ ಮಾಡಕ್ ಆಗಲ್ಲ. ಬುಕ್ ವ್ಯಾಲ್ಯೂ ಕಮ್ಮಿ ಇದೆ ಅಂದ್ರೆ ಕಂಪ್ನಿ ಒಳ್ಳೆ ಕಂಪ್ನಿ, ಬುಕ್ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ಕೆಟ್ಟ ಕಂಪ್ನಿ ಅಂತಲ್ಲ. ಒಂದೊಂದು ಬಿಸ್ನೆಸ್ ಅಲ್ಲಿ ಬುಕ್ ವ್ಯಾಲ್ಯೂನೇ ಬೇಕಾಗಲ್ಲ. ಈಗ ಎಕ್ಸಾಂಪಲ್, ನೀವು ಯೂನಿಲಿವರ್ ಮತ್ತೆ ನೆಸ್ಲೆದೆಲ್ಲ ನೋಡಿರ್ಬೋದು. ನೆಸ್ಲೆದು ಪ್ರೈಸ್ ಟು ಬುಕ್ 20 ಇದೆ, 20 ಇದೆ ಪ್ರೈಸ್ ಟು ಬುಕ್. ಹಂಗಂತ ಕಂಪ್ಲೀಟ್ಲಿ ಕಾಸ್ಟ್ಲಿ ಅಂತಲ್ಲ. ಯಾಕಂದ್ರೆ ಈ ನೆಸ್ಲೆಗೆ ಬುಕ್ ವ್ಯಾಲ್ಯೂನೇ ಬೇಕಾಗಿಲ್ಲ ಬಿಸ್ನೆಸ್ ಮಾಡಕ್ಕೆ. ಯಾಕಂದ್ರೆ ನೆಸ್ಲೆದು ಪೇಟೆಂಟೆಡ್, ಜಾಸ್ತಿ ಬ್ರ್ಯಾಂಡ್ ಇಂದ ಸೆಲ್ ಆಗುತ್ತೆ. ಮ್ಯಾಗಿ ನೀವು ಬ್ರ್ಯಾಂಡ್ ನೋಡಿ ಬೈ ಮಾಡ್ತೀರಾ. ಈಗ ಈ ನೆಸ್ಲೆ ಏನ್ ಮಾಡ್ತಾನೆ, ಮ್ಯಾಗಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾನೆ. ಯಾರ ಹತ್ರ? ಯಾರೋ ಒಬ್ರು ಔಟ್ಸೋರ್ಸಿಗೆ ಕೊಡ್ತಾನೆ. ನೋಡಿ ತರ ನನಗೆ ಎವ್ರಿ ಮಂತ್ ನೂಡಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ನನ್ನ ನೇಮ್ ಹಾಕ್ಬೇಕಲ್ಲಿ, ಮ್ಯಾಗಿ ಮ್ಯಾನುಫ್ಯಾಕ್ಚರ್ಡ್ ಬೈ ನೆಸ್ಲೆ ಅಂತ ಹಾಕ್ಬೇಕು ಅಂತ. ಅವನು ಸರಿ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ತರ್ತಾನೆ. ನೆಸ್ಲೆ ತಂದು ಅವ್ನಿಗೆ ಹೇಳ್ತಾನೆ, ನಾನು ಇನ್ನು ನಿನಗೆ ದುಡ್ಡು 6 ಮಂತ್ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾನೆ ಮ್ಯಾನುಫ್ಯಾಕ್ಚರಿಂಗ್. ಅವ್ನು ಓಕೆ ಅಂತ ಹೇಳ್ತಾನೆ. ಓಕೆ ಅನ್ಲಿಲ್ಲದ್ರೆ ನೆಕ್ಸ್ಟ್ ನಿನ್ನ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಲ್ಲ, ಇನ್ನೊಬ್ಬರ ಹತ್ರ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಓಕೆ ಅಂತ ಹೇಳ್ತಾನೆ. ನೆಸ್ಲೆ ಅದನ್ನ ಇಸ್ಕೊಂಡು
ತಗೊಂಡೋಗಿ ಡೀಲರಿಗೆ ಕೊಡ್ತಾನೆ, ಡೀಲರ್ ಅಥವಾ ಡಿಸ್ಟ್ರಿಬ್ಯೂಟ್ರಿಗೆ ಕೊಡ್ತಾನೆ. ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟ ತಕ್ಷಣ ಡಿಸ್ಟ್ರಿಬ್ಯೂಟರ್ ಇಮಿಡಿಯೇಟ್ಲಿ ದುಡ್ಡು ಇಸ್ಕೊಂತಾನೆ. ಇಮಿಡಿಯೇಟ್ಲಿ ದುಡ್ಡು ಕೊಟ್ಟರೆ ಕೊಡ್ತೀನಿ, ಇಲ್ಲಾಂದ್ರೆ ಇನ್ನೊಬ್ಬ ಕಾಯ್ತಿದ್ದಾನೆ ನಂದು ನೆಸ್ಲೆ ಡಿಸ್ಟ್ರಿಬ್ಯೂಷನ್ ತಾಣಕ್ಕೆ ಅಂತ. ಅವನು ಇಲ್ಲ ನಾನು ಸಾಲಾಗಿಲ್ಲ ಏನಾದರೂ ಮಾಡಿ ತಂದು ಕೊಡ್ತೀನಿ ಅಂತ ತಂದು ಕೊಟ್ಬಿಡ್ತಾನೆ. ಈಗ ನೆಸ್ಲೆ ದುಡ್ಡು ಇಸ್ಕೊಂತಾನಲ್ಲ, ದುಡ್ಡು ಇಸ್ಕೊಂಡು ಏನು ಮಾಡ್ತಾನೆ, ಸಪ್ಲೈಯರ್ಸ್ಗೆ ವಾಪಸ್ ಕೊಡ್ತಾನೆ. ಇಲ್ಲಿ ನೆಸ್ಲೆಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಬೇಕಾ? ಇನ್ವೆಸ್ಟ್ಮೆಂಟೇ ಬುಕ್ ವ್ಯಾಲ್ಯೂ. ಈಗ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ನೆಸ್ಲೆದು ಬಿಸ್ನೆಸ್ ಬುಕ್ ವ್ಯಾಲ್ಯೂ ಮೇಲೆ ನಿಂತಿದೆ ಅಂತ? ಅದನ್ನ ನೋಡ್ಬೇಕಂದ್ರೆ ನೀವು ಇದ್ರ ಜೊತೆ ROE ಕೂಡ ನೋಡಬೇಕು. ROC ಜಾಸ್ತಿ ಇದೆ ಅಂದ್ರೆ ಈ ಕಂಪ್ನಿಗೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಅದಕ್ಕೆ ಈ ಕಂಪ್ನಿ ROC ಜಾಸ್ತಿ ಅರ್ನ್ ಮಾಡ್ತಾ ಇದೆ. ಅಂದ್ರೆ ಈ ಕಂಪ್ನಿಗೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ದುಡ್ಡು ತೆಗಿಬಹುದು ಅಂತ ಬಿಸ್ನೆಸ್ಗಳದ್ದು ಯಾವಾಗ್ಲೂ ಪ್ರೈಸ್ ಟು ಬುಕ್ ಜಾಸ್ತಿ ಇರುತ್ತೆ. ಹಾಯ್ ಬ್ರೋ, ಪಿಕ್ ಮೈ ಕ್ವಶನ್. ಮೈ ಬ್ರದರ್ ಇನ್ ಲಾ ಆರ್ ಪ್ಲಾನಿಂಗ್ ಟು ಬೈ ಎ ಸ್ಟ್ಯಾಂಡ್ ಅಲೋನ್ ಹೌಸ್ ಫಾರ್ ಎ ಪರ್ಸನಲ್ ಯೂಸ್. ಕಾಸ್ಟ್ ಆಫ್ ದಿ ಹೌಸ್ is around 1.3 crores. We are planning to make a down payment of 30 lakhs. For the remaining amount, we are planning to take 50 lakhs home shared between both of us. SIP and my take home salary is 1.7 lakh per month. If we buy the house, I may not able to continue the saving as much as I do currently. So question is, should I buy house now or continue staying in a rented home? My currently rent is 25,000 per month. Please suggest me would be better. 34-year-old. ನನಗೆ ಇದು ಅರ್ಥ ಆಗಲಿಲ್ಲ ಬ್ರೋ, ನೀವು ಇಬ್ರು ಸೇರ್ಕೊಂಡು ತಾಂತಿದ್ದೀರಾ ಅಥವಾ ನೀವು ಒಬ್ಬರೇ ಸೇರ್ಕೊಂಡು ತಾಂತಿದ್ದೀರಾ ಅಂತ. ಸ್ಟ್ಯಾಂಡ್ ಅಲೋನ್ ಹೋಮ್ ಅಂತ ಹೇಳ್ತಿದ್ದೀರಾ, ಮೇ ಬಿ ಕನ್ಸ್ಟ್ರಕ್ಷನ್ ಆಗಿರೋ ಮನೆ ಇರ್ಬೋದು. ನೋಡಿ ಯೋಚನೆ ಮಾಡಿ, ಯಾಕಂದ್ರೆ ಹೋಮ್ ಅನ್ನೋದು ಒಂದು ಎಮೋಷನಲ್, ಅದನ್ನ ನಾವು ನಾರ್ಮಲ್ ಆಗಿ ಟ್ರೀಟ್ ಮಾಡೋಕ್ಕಾಗಲ್ಲ. ಈಗ ಡೈರೆಕ್ಟ್ಲಿ ನಾನು ನೀವು SIP ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ, ಮನೆ ಬೈ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ತರ ಇರಲ್ಲ. ನೀವು ಥಿಂಕ್ ಮಾಡಿ, ನೀವು ಡಿಸ್ಕಸ್ ಮಾಡಿ, ಮತ್ತೆ ನಿಮ್ದು ಮನೆ ಸೇವಿಂಗ್ಸ್ ಅಲ್ಲ. ನನ್ನ ಪ್ರಕಾರ ಮನೆ ನೀಡ್. ಸೇವಿಂಗ್ಸ್ ಏನಂದ್ರೆ ಸೆಲ್ ಮಾಡಿ ಏನಾದ್ರು ನನ್ನ ನೀಡ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ, ಮುಂದೆ ಬರೋ ನೀಡ್ ನ ಸೆಲ್ ಮಾಡಿ ಫುಲ್ಫಿಲ್ ಮಾಡ್ಕೊಳೋದು ಇನ್ವೆಸ್ಟ್ಮೆಂಟ್. ಎಕ್ಸಾಂಪಲ್, ನಿಮ್ಮ ಮಗುನೇ ನಾಳೆ ದೊಡ್ಡದಾಗುತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಫೀಸ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ನಿಮ್ದು ಒಂದು ಬೆಡ್ರೂಮ್ ನ ಸೆಲ್ ಮಾಡ್ಬಿಟ್ಟು ಕಳ್ಸಕ್ಕಾಗತ್ತಾ? ಆಗಲ್ಲ. ನೀವು ಒಂದ್ಸಲ ಮನೆ ತಗೊಂಡ್ರೆ ಅದನ್ನ ಯಾವತ್ತೂ ಸೆಲ್ ಮಾಡಕ್ಕಾಗಲ್ಲ. ಅದನ್ನ ಯಾವತ್ತೂ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಂತ ಥಿಂಕ್ ಮಾಡ್ಲೇಬೇಡಿ. ಯಾಕಂದ್ರೆ ಅದು ನೀಡ್. ಯಾವ ರೀತಿ ನನಗೆ ಕಾರ್ ಬೇಕು ಅನ್ನೋ ಒಂದು ನೀಡ್, ಮನೆ ಕೂಡ ನೀಡ್. ಸೈಟ್ ಒಂದು ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ಸೈಟ್ ಯಾವಾಗ ಬೇಕಾದ್ರೂ ಸೆಲ್ ಮಾಡಬಹುದು. ಮನೆ ಇನ್ವೆಸ್ಟ್ಮೆಂಟ್ ಆಗಲ್ಲ, ಯಾಕಂದ್ರೆ ನಾನು ಯೂಸ್ ಮಾಡ್ತಿದ್ದೀನಿ. ರೆಂಟೆಡ್ ಕೊಟ್ಟಿದ್ರೆ ಅದು ಇನ್ವೆಸ್ಟ್ಮೆಂಟ್, ಅದನ್ನ ಯಾವಾಗ ಬೇಕಾದ್ರೂ ಸೆಲ್ ಮಾಡಬಹುದು, ಅದರಿಂದ ರೆಂಟು ಬರುತ್ತೆ. ನಾನಿದ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಯಾಕಂದ್ರೆ ನಾನು ಯೂಸ್ ಮಾಡ್ತಿದ್ದೀನಿ. ಈ ತರ ಯೋಚನೆ ಮಾಡಿ, ಸ್ವಲ್ಪ ನೀವು ಕುತ್ಕೊಂಡು ಯೋಚನೆ ಮಾಡಿ. ಮೇ ಬಿ SIP ಮಾಡಿದ್ರೆ ಈ ಮನೆನ ಅಫೋರ್ಡ್ ಮಾಡಕ್ಕೆ ನನಗೆ ಎಷ್ಟು ವರ್ಷ ಬೇಕಾಗುತ್ತೆ ವಿತೌಟ್ ಎನಿ ಲೋನ್ ಅಂತ ಚೆಕ್ ಮಾಡಿ. ಯಾಕಂದ್ರೆ ಕೈಯಲ್ಲಿ ಕ್ಯಾಶ್ ಫ್ಲೋ ಉಳಿತಾ ಇರುತ್ತೆ. ಈಗ ನೀವು ನೋಡಿರ್ಬೋದು ಫೈರಿಂಗ್ ಯಾವ ರೀತಿ ಆಗ್ತಾ ಇದೆ. IT ಕಂಪ್ನಿಗಳು ಲೈಕ್ ಸ್ವಲ್ಪ ಓವರ್ ಎ ಪೀರಿಯಡ್ ಆಫ್ ಟೈಮ್ AI ನಮ್ಮನ್ನ ಜಾಬ್ ನ ಕಿತ್ಕೊಳ್ಳೋ ಚಾನ್ಸಸ್ ಇದೆ. ಸ್ವಲ್ಪ ಅನ್ಸರ್ಟನಿಟಿ ಜಾಸ್ತಿ ಇದೆ. ಸ್ವಲ್ಪ ಡಿಲೇ ಮಾಡಿದ್ರೆ ಒಳ್ಳೇದು ನನ್ನ ಪ್ರಕಾರ. ಯಾಕಂದ್ರೆ ಈಗಲೇ ಕಮಿಟ್ಮೆಂಟ್ ಸಿಗಾಕೊಂಡ್ರೆ ಅನ್ಸರ್ಟನಿಟಿ ಬಹಳ ಇದೆ ಅಲ್ವಾ, ನಿಮ್ಗೆ ಕಾಣ್ತಾ ಇದೆ. ನಾನೇ ತುಂಬಾ ಜನ ಹತ್ರ ಮಾತಾಡಿದ್ದೀನಿ, ಡೆವಲಪರ್ಗಳ ಹತ್ರ ಮಾತಾಡಿದ್ದೀನಿ. ಎಲ್ಲರೂ ಅದೇ ಹೇಳ್ತಿದ್ದಾರೆ, ಲೈಕ್ ಇವತ್ತು ಎವ್ರಿ ಡೇ ಇಂಪ್ರೂವ್ ಆಗ್ತಾ ಇದೆ. ನಾವ್ ಇಗ್ನೋರ್ ಮಾಡಕ್ಕೆ ಆಗಲ್ಲ. ಮೇ ಬಿ ಇಲ್ಲ ಅದ್ ನಮ್ ಜಾಬ್ ಕಿತ್ಕೊಳಲ್ಲ ಅಂದ್ರೆ ಖುಷಿ, ಇನ್ನು 5 ವರ್ಷ ಬಿಟ್ಟು ಕಂಟಿನ್ಯೂ ಮಾಡೋಣ, ಅವಾಗ ಬೇಕಾದ್ರೆ ತಗೊಳೋಣ. ಈಗ ಸದ್ಯಕ್ಕೆ ಸ್ವಲ್ಪ ಈ ತರ ಯೋಚನೆ ಮಾಡಿ. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಸಜೆಷನ್ ಅಲ್ಲ, ಮತ್ತೆ ಎಮೋಷನಲ್ ಸಜೆಷನ್ ಅಲ್ಲ, ಕೆರಿಯರ್ ಸಜೆಷನ್ ಅನ್ಕೊಳ್ಳಿ. ಕೆರಿಯರ್ ಸ್ವಲ್ಪ ಕಷ್ಟ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅದನ್ನ ಯೋಚನೆ ಮಾಡಿ, ಅದನ್ನೊಂದು ತಲೆಗಿಟ್ಕೊಳ್ಳಿ. ಸುಮ್ಮನೆ ಕಮಿಟ್ಮೆಂಟ್ ಸಿಗಾಕೊಂಡ್ಬಿಟ್ರೆ ಆಮೇಲೆ ಇನ್ನೂ ಸ್ಟ್ರೆಸ್ ಅಲ್ಲ, ಕಟ್ಟಿರೋ ಡೌನ್ ಪೇಮೆಂಟ್ ವಾಪಸ್ ಬರಲ್ಲ. ಸರ್, ಕಂಪನಿ P ratio is good, profit is good, but share price never goes up. What is the reason? P ratio is good ಅಂದ್ರೆ ಏನು ನಿಮ್ಮ ಪ್ರಕಾರ? ಯಾವ ರೀತಿ ಅಳಿತೀರಾ P ರೇಷಿಯೋನ? ಕಮ್ಮಿ ಇದ್ರೆ ಒಳ್ಳೆ P ಅಂತನಾ? ನಾನು ಎಷ್ಟೆಲ್ಲ ಹೇಳಿದ್ದೀನಿ, P ರೇಷಿಯೋ ಕಮ್ಮಿ ಇದೆ ಅಂದ ತಕ್ಷಣ ಅದು ಒಳ್ಳೆ ಕಂಪ್ನಿ ಅಲ್ಲ. P ರೇಷಿಯೋ ಜಾಸ್ತಿ ಇದೆ ಅಂದ ತಕ್ಷಣ ಅದು ಕೆಟ್ಟ ಕಂಪ್ನಿ ಅಲ್ಲ. ನಾವು ಚೆಕ್ ಮಾಡಬೇಕು. P ರೇಷಿಯೋ 100-150 ಇದೆ ಅಂದರೆ ಡೇಂಜರಸ್, ಅದನ್ನು ನಾನು ಒಪ್ಕೊಂತೀನಿ. ಹಂಗಂತ 50-60 P ಇದೆ ಅಂದ ತಕ್ಷಣ ಅದು ಬ್ಯಾಡ್ ಅಂತಲ್ಲ. ಕಂಪ್ನಿದು ಗ್ರೋತ್ ಫಾಸ್ಟ್ ಇರುತ್ತೆ. ಗ್ರೋತ್ ಮತ್ತು P ನ ಚೆಕ್ ಮಾಡಬೇಕು. ಅದಕ್ಕೆ ನೀವು ಪೆಗ್ ರೇಷಿಯೋ ಚೆಕ್ ಮಾಡಬೇಕು. ಪೆಗ್ ರೇಷಿಯೋ ಏನು ಹೇಳುತ್ತೆ ಅಂದರೆ, ಈ ಕಂಪ್ನಿ P ಏನಾದರೂ 20 ಇದ್ದರೆ, ಕಂಪ್ನಿ ಇಯರ್ ಆನ್ ಇಯರ್ 20% ಗ್ರೋ ಆಗ್ತಿದ್ರೆ 20/20 is 1. ಪೆಗ್ ರೇಷಿಯೋ 1 ಇದ್ರೆ ಗ್ರೋತ್ ಪ್ರಕಾರನೇ P ಇದೆ ಅಂತ. ಆದರೆ ಪೆಗ್ ರೇಷಿಯೋ ಏನಾದರೂ 2 ಇದೆ ಅಂದರೆ ಕಂಪನಿ 40 P ನಲ್ಲಿದೆ, ಗ್ರೋತ್ ಬಂದ್ಬಿಟ್ಟು 20 ಇದೆ ಅಂತ. ಈಗ 40/20 ಮಾಡಿದ್ರೆ ಎಷ್ಟು ಬರುತ್ತೆ? 2 ಅಲ್ವಾ? ಅದಕ್ಕೆ ಪೆಗ್ ರೇಷಿಯೋ 2 ಇದೆ ಅಂತ. ಮ್ಯಾಕ್ಸಿಮಮ್ 1.5 ಪೆಗ್ ರೇಷಿಯೋ ಇಸ್ ಬೆಟರ್. ಬಿಕಾಸ್ ನಿಮಗೆ 1 ಪೆಗ್ ರೇಷಿಯೋ ಸಿಗೋದು ಭಾರಿ ಕಷ್ಟ. ಸಿಕ್ಕರೂ ಕೂಡ ಅದು 1 ವರ್ಷ ಗ್ರೋತ್ ಆಗುತ್ತೆ ಕಂಪ್ನಿ. ಅದು 1 ವರ್ಷ 20% ಗ್ರೋ ಆಗಿರುತ್ತೆ. ಅದಕ್ಕೆ ಪೆಗ್ ರೇಷಿಯೋ 2 ತೋರಿಸ್ತಾ ಇದೆ. ವಾಲಟಿಲಿಟಿ ಕ್ಯಾಶ್ ಫ್ಲೋ ಇರೋ ಕಂಪ್ನಿಗಳಲ್ಲಿ ಈ ಥರ ಇರುತ್ತೆ. 1.5 ಪೆಗ್ ಏನಾದರೂ ಇದ್ದರೆ ಅದು ಬೆಟರ್ ರೇಷಿಯೋ. 1.5, 1.6 ಇಸ್ ಓಕೆ. 2ಗಿನ್ನ ಒಳಗಿದ್ರೆ ತುಂಬ ಬೆಟ್ರ್ ಅಂತ. 2ಗಿನ್ನ ಮೇಲ್ ಹೋಗ್ತಾ ಇದೆ ಅಂದರೆ ಡೇಂಜರ್ ಅಂತ. ಡೇಂಜರ್ ಅಂತಲ್ಲ, ಸ್ಟಾಕ್ ಆಲ್ರೆಡಿ ಓವರ್ ವ್ಯಾಲಿಡ್ ಆಗಿದೆ ಅಂತ. ನಾವು ಬೇರೆ ಕಂಟ್ರಿಗೆ ಹೋಗಿ ದುಡಿದ ದುಡ್ಡನ್ನು ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತಾ? ಇಲ್ಲ. ನೀವೇನಾದರೂ NRI ಆಗಿದ್ರೆ, NRI ಅಂದ್ರೇನು? ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ. ಅಂದರೆ ಇಂಡಿಯಾದಲ್ಲಿ ನಾನು ರೆಸಿಡೆಂಟ್ ಆಗಿಲ್ಲ ಅಂತ.
ನೀವೇನಾದರೂ NRI ಆಗಿದ್ರೆ NRI ನೀವು ಅಲ್ಲಿ ದುಡ್ಡು ಕೊಟ್ಬಿಟ್ಟು ಇಂಡಿಯಾಗೆ ತರಿಸ್ಕೊಂಡ್ರೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾಕಂದರೆ ನೀವು ಈಗ ಅಮೆರಿಕಾದಲ್ಲಿ ದುಡ್ದು ಆ ದುಡ್ಡನ್ನ ಇಂಡಿಯಾಗೆ ಕಳಿಸ್ತಿದ್ದೀರಾ ಅಂದರೆ ನೀವು ಅಲ್ಲೇ ಟ್ಯಾಕ್ಸ್ ಕಟ್ಟಿರ್ತೀರ ಅಮೆರಿಕಾದಲ್ಲಿ. ಅದು ನಮ್ಮ ಇಂಡಿಯಾಗೆ ಕಳಿಸಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಅದೇ ನೀವು ಇಂಡಿಯಾದಲ್ಲಿದ್ದು ಇಂಡಿಯನ್ ಆಧಾರ್ ಕಾರ್ಡ್ ಏನಾದರೂ ಹೋಲ್ಡ್ ಮಾಡಿ ಇಂಡಿಯಾದಲ್ಲಿದ್ದು ಇಲ್ಲಿಂದ ನೀವು ಅಮೆರಿಕಾಗೇನೋ ಸೆಲ್ ಮಾಡಿದ್ದೀರಾ ಅಥವಾ ಚೈನಾಗೇನೋ ಸೆಲ್ ಮಾಡಿದ್ದೀರಾ, ಚೈನಾದವ್ರು ನಿಮಗೆ ದುಡ್ಡು ಕಳಿಸ್ತಿದ್ದಾರೆ ಅಂದರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು. ಯಾಕಂದರೆ ಇಂಡಿಯಾದಲ್ಲಿದ್ದು ಇನ್ಕಮ್ ಗಳಿಸ್ತಿದ್ದೀರಾ, ಅದಕ್ಕೆ ನೀವು ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಅಮೆರಿಕಾದಲ್ಲಿಂದ ಇಂಡಿಯಾಗೆ ದುಡ್ಡು ಕಳಿಸಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಹಾಯ್ ಅಭಿ ಬ್ರೋ, ದಿಸ್ ಈಸ್ ಸತ್ಯ ಫ್ರಮ್ ಮೈಸೂರು. ಹಾಯ್ ಸತ್ಯ, ನಾನು 3 years ಬ್ಯಾಕ್ ಗೌರ್ಮೆಂಟ್ ಅಪಾಯಿಂಟ್ ತೊಗೊಂಡಿದ್ದೆ. ನನ್ನ ಸ್ಯಾಲ್ರಿ 75,000 ಇದೆ. ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಇಬ್ಬರು ಅಗ್ರಿಕಲ್ಚರ್ ಮಾಡ್ತಾರೆ. ನಾನು ಕೆಲಸ ತಗೊಳ್ಳೋ ನಾವು BPL ಫ್ಯಾಮಿಲಿ. ನೌ ಐ ಆಮ್ ಪೇಯಿಂಗ್ ಟ್ಯಾಕ್ಸ್ ಟು ಗೌರ್ಮೆಂಟ್. ನಮಗೆ ಮನೆ ಇರಲಿಲ್ಲ. ನಾನು ಜಾಬ್ಗೆ ಸೇರಿದ ತಕ್ಷಣ ಬ್ಯಾಂಕಲ್ಲಿ ಲೋನ್ ತಗೊಂಡು ಮನೆ ಮಾಡಿದ್ದೆ. ನೆಕ್ಸ್ಟು ಮದುವೆ ಆಯಿತು, ಅದಕ್ಕೂ ಟಾಪ್ ಅಪ್ ಲೋನ್ ತಗೊಂಡೆ. ದೆನ್ ಈ ವರ್ಷ ನನ್ನ ವೈಫ್ ಡೆಲಿವರಿ ಆಗಿದೆ. ಸೊ ರೆಂಟ್, ಲೋನ್, ಫ್ಯಾಮಿಲಿ ಎಲ್ಲದಕ್ಕೂ ಅಮೌಂಟ್ ಲೆಕ್ಕ ಹಾಕಿ ಫೈನಲಿ 10,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು 3 year ಲೋನ್ ಕ್ಲಿಯರ್ ಆಗೋಕ್ಕೆ ಟೈಮ್ ಬೇಕು. ಟೋಟಲ್ ಲೋನ್ ಅಮೌಂಟ್ ಬಂದ್ಬಿಟ್ಟು 12 lakhs ಇದೆ. ನನ್ನ ವೈಫ್ ಕೂಡ ಆಫ್ಟರ್ 1 year ಜಾಬ್ಗೆ ಹೋಗ್ತಾರೆ. ಅವರು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರು. ನಾನು ತುಂಬ ಖರ್ಚು ಮಾಡಲ್ಲ, ಒಳ್ಳೆ ಬಟ್ಟೆ ಹಾಕ್ಕೊಳ್ತೀನಿ, ಒಳ್ಳೆ ಊಟ ಮಾಡ್ತೀನಿ, ಅಷ್ಟೇ ಅಪರೂಪಕ್ಕೆ ಒಂದು ಒಳ್ಳೆ ಟ್ರಿಪ್ ಹೋಗ್ತೀವಿ. ನಾನು ನೆಕ್ಸ್ಟು ಏನು ಮಾಡ್ಬೋದು ಡೆಟ್ ಫ್ರೀ ಅಂತ ತಿಳಿಸಿ. ನಿಮ್ಮ ಚಾನಲ್ನ 70,000 ಇದ್ದಾಗಲಿಂದನೂ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಪಿಕ್ ಮೈ ಕ್ವಶನ್, ಸೇ ಸಮಥಿಂಗ್, ಬಿಕಾಸ್ ವೆರಿ ಪೂರ್ ಫ್ಯಾಮಿಲಿಯಿಂದ ಇವಾಗ ಮಿಡಲ್ ಕ್ಲಾಸ್ಗೆ ಬಂದಿದ್ದೀನಿ. ಇನ್ನು 3 yearನಲ್ಲಿ ನಾನು ಅಪ್ಪರ್ ಮಿಡಲ್ ಕ್ಲಾಸ್ಗೆ ಆಗಬೇಕಂತಿದ್ದೀನಿ. ನಿಮ್ಮ ಕ್ಲಾರಿಟಿನೇ ಸೂಪರ್ ಬ್ರದರ್. ಯಾಕಂದರೆ ನೀವು ಎಲ್ಲರ ಥರ ರಿಚ್ 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 ಅನ್ನೋ ವರ್ಡ್ ಯೂಸ್ ಮಾಡ್ತಿಲ್ಲ. ನಿಮಗೆ ಗೊತ್ತಿದೆ ಅದು ಟ್ರ್ಯಾಪ್ ಅಂತ. ಯಾಕಂದರೆ ಬಡತನದಿಂದ ನಾವು ಮಿಡಲ್ ಕ್ಲಾಸಿಗೆ ಬರಬೇಕು, ಮಿಡಲ್ ಕ್ಲಾಸಿಂದ ಅಪ್ಪರ್ ಮಿಡಲ್ ಕ್ಲಾಸ್ಗೆ ಹೋಗಬೇಕು. ಅಪ್ಪರ್ ಮಿಡಲ್ ಕ್ಲಾಸಲ್ಲಿ ನಾವು ರಿಚ್ ಆಗೋಕ್ಕಾಗುತ್ತೋ ಇಲ್ಲೋ, ನನ್ನ ಮಕ್ಕಳನ್ನಾದರೂ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬೇಕು. ಎಲ್ಲೋ ಒಂದು ರೇರ್ ಕೇಸು ಆಗುತ್ತೆ ಸಡನ್ನಾಗಿ ಬಡತನದಿಂದ ಡೈರೆಕ್ಟು ಶ್ರೀಮಂತರಾಗೋದು. ಎಲ್ಲರೂ ಮಾಡೋಕ್ಕಾಗಲ್ಲ. ಎಲ್ಲರೂ ಮಾಡೋಕ್ಕೆ ಹೋದಾಗ ಅದು ಗೇಮ್ ಕಷ್ಟ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಅಪ್ಪರ್ ಮಿಡಲ್ ಕ್ಲಾಸ್ ಅಂದರೆ ಅರ್ಥ ಯಾರ ಹತ್ರ 2 ಲಕ್ಷಕ್ಕಿಂತ ಮೇಲೆ ಮಂತ್ಲಿ ಡಿಸ್ಪೋಸಬಲ್ ಇನ್ಕಮ್ ಇದೆ ಅಂತ. ಡಿಸ್ಪೋಸಬಲ್ ಅಂದರೆ ಆ ದುಡ್ಡನ್ನ ಖರ್ಚು ಮಾಡೋಕ್ಕೆ ಅಷ್ಟು ಕೈಯಲ್ಲಿ ಉಳಿಯುತ್ತೆ. ಅವ್ರನ್ನ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. 2 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಅವ್ರನ್ನ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. 50,000ಗಿಂತ ಒಳಗಡೆ ಇದ್ದರೆ ಅವ್ರನ್ನ ಲೋವರ್ ಮಿಡಲ್ ಕ್ಲಾಸ್ ಅಂತ ಕರೀತಾರೆ. ಅದಕ್ಕಿಂತ ತುಂಬ ಕೆಳಗಡೆ ಇದೆ ಅಂದರೆ ಅವ್ರ ಪೂರ್ ಅಂತ ಕರೀತಾರೆ. ಮಿಡಲ್ ಕ್ಲಾಸಲ್ಲಿ 3 ಥರ ಬರುತ್ತೆ. ನೀವು ಮಂತ್ಲಿ ಇನ್ಕಮ್ನ 2 ಲಕ್ಷ ರೂಪಾಯಿ ಮಾಡಿದ್ರೆ ನೀವು ಅಪ್ಪರ್ ಮಿಡಲ್ ಕ್ಲಾಸಿಗೆ ಜಾಯ್ನ್ ಆಗ್ತೀರಾ. ಅದಕ್ಕೆ ಭಾಳ ಟೈಮ್ ಏನು ಬೇಕಾಗಲ್ಲ. ಒಂದು 4-5 ವರ್ಷಕ್ಕೆ ನಿಮ್ದೊಂದು ಇನ್ಕಮ್ ಒಂದು 1.25 ಲಕ್ಷ ಆಗಿರುತ್ತೆ. ನಿಮ್ಮ ವೈಫ್ದು ಒಂದು 50,000 ಅಂದರೂ ಆರಾಮ್ಸೆ ಹೋಗ್ತೀರಾ. ಅದು ಬಿಟ್ಟು ನೀವು ಸೇವಿಂಗ್ಸ್ನ ಜಾಸ್ತಿ ಮಾಡಿ. ಯಾಕಂದರೆ ಮಗು ಇದೆ ಅಂತ ಹೇಳ್ತಾ ಇದ್ದೀರಾ. ಕೈಯಲ್ಲಿ 1 ಲಕ್ಷ 2 ಲಕ್ಷ ಲಿಕ್ವಿಡ್ ಫಂಡ್ ಇಟ್ಕೊಳ್ಳಿ, ಅಂದರೆ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಎಲ್ಲನೂ ತೊಗೊಂಡೋಗಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿಡಿ. ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ. ಯಾಕಂದರೆ ಮಗು ಇದೆ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಹಾಸ್ಪಿಟ್ಲು ಖರ್ಚು, ಏನಾದರೂ ಖರ್ಚು ಬರುತ್ತೆ. ಕೈಯಲ್ಲಿ 1.5 ಲಕ್ಷ 2 ಲಕ್ಷ ಲಿಕ್ವಿಡ್ ಫಂಡಾಗಿ ಇಟ್ಕೊಳ್ಳಿ, ಎಮರ್ಜೆನ್ಸಿ ಫಂಡು. ಮತ್ತು ನಿಮ್ಮದು ಲೋನ್ ಏನಾದರೂ 9%ಗಿನ್ನ ಒಳಗಡೆ ಇದ್ದರೆ, ನಾರ್ಮಲಿ ಹೋಮ್ ಲೋನ್ ಬಂದ್ಬಿಟ್ಟು 9%ಗಿನ್ನ ಒಳಗಡೆ ಇರುತ್ತೆ. ನೋ ಪ್ರಾಬ್ಲಮ್. ನೀವು SIPನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಲೋನ್ನ ಕಟ್ಕೊಳ್ತಾ ಹೋಗಿ. ಒನ್ಸ್ ಲೋನ್ ತೀರಿದ್ಮೇಲೆ ನಿಮ್ಮ SIP ಅಮೌಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಎವ್ರಿ ಇಯರ್ SIP ಅಮೌಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ನಾನು ಎವ್ರಿ ಮಂತ್ ಒಂದು 50,000 SIP ಮಾಡ್ತೀನಿ ಅಂತ. ನೀವೇನಾದರೂ ತಿಂಗಳ 50,000 SIP ಮಾಡ್ಕೊಂಡು ಹೋದರೆ, ಎವ್ರಿ ಇಯರ್ ಅದನ್ನು 10% ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ, ಸ್ಟೆಪ್ ಅಪ್ ಮಾಡ್ಕೊಂಡು ಹೋದರೆ, 10 ವರ್ಷ ಬಿಟ್ಬಿಟ್ಟು ನಿಮ್ಮ ಹತ್ರ ಆಲ್ಮೋಸ್ಟ್ 2 ಕೋಟಿ ರೂಪಾಯಿ ಇರುತ್ತೆ. ಈ 2 crores ಈಗಿನ ವ್ಯಾಲ್ಯೂಗೆ 1 crore ಆಗಿರುತ್ತೆ. ಅಂದರೆ ಈಗಿನ ವ್ಯಾಲ್ಯೂ ಅಂದರೆ 10 ವರ್ಷ ಆದಮೇಲೆ ಇರೋ 2 ಕೋಟಿ ಈಗಿನ ವ್ಯಾಲ್ಯೂಗೆ 1 ಕೋಟಿ ಆಗುತ್ತೆ. ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಾದ್ರೂ ಇಯರ್ಲಿ 15% ಅರ್ನ್ ಮಾಡ್ತಾ ಇದೆ ಅಂದರೆ ಏನರ್ಥ? ವರ್ಷಕ್ಕೆ 15 ಲಕ್ಷ ದುಡಿತಾ ಇದೆ ಅಂತ. ನಾನೇನು ಕೆಲಸ ಮಾಡಿದಲ್ಲಿ ನನ್ನ ದುಡ್ಡು 15 ಲಕ್ಷ ದುಡಿತಾ ಇದೆ ಅಂತ. ನೀವು ಅಲ್ಲೇ SIP ಮಾಡೋದು ಸ್ಟಾಪ್ ಮಾಡಿಬಿಟ್ರೆ ಇಯರ್ ಆನ್ ಇಯರ್ ಮ್ಯೂಚುವಲ್ ಫಂಡಲ್ಲೂ 15% ಗ್ರೋ ಆಗುತ್ತಾ? ವರ್ಷ 15 ಲಕ್ಷ ಎಕ್ಸ್ಟ್ರಾ ದುಡಿತಾ ಇದ್ದೀರಾ ನೀವು. ಈಗಿನ ಕಾಲಕ್ಕೆ ಹೇಳ್ತಿದ್ದೀನಿ. 15 ಲಕ್ಷ ಅಂದರೆ ಆಲ್ಮೋಸ್ಟ್ 1,30,000 ಸಮಥಿಂಗ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಇನ್ಕಮ್ ಆ್ಯಡ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 2 lakh ರೂಪಾಯಿ ಪರ್ ಮಂತ್ ಅರ್ನ್ ಮಾಡ್ದಂಗೆ. SIPಯಿಂದ ಮೇಲೋದ್ರೂ ಅರ್ನ್ ಮಾಡ್ದಂಗೆ ತಾನೆ. ಅದು ದುಡಿಮೆನೆ ತಾನೆ. ನೀವು ಕೆಲಸ ಮಾಡಿ 70,000 ದುಡಿತಿದ್ದೀರಾ, ನೀವು ಅಲ್ಲಿ ಕೆಲಸ ಮಾಡ್ದಲ್ಲಿ ನಿಮ್ಮ ದುಡ್ಡಲ್ಲಿ 1,50,000 ದುಡಿತಾ ಇದೆ ಮಂತ್ಲಿ. ಆಮೇಲೆ ನೀವು ಹೇಳ್ಬೋದು, ಗುರು ಆಗಿನ ಕಾಲದ ಮಾತಾಡ್ತಿದೆಯಲ್ಲ, ಆಗಿನ ಕಾಲದಲ್ಲಿ ದುಡ್ಡು ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ಅಂತ. ನಾನು ಆಗಿನ ಕಾಲದ ಮಾತಾಡ್ತಿಲ್ಲ. ಆಗಿನ ಕಾಲದಲ್ಲಿ ಅದು 2 ಕೋಟಿ ಆಗಿರುತ್ತೆ. ನಾನು ಇವಾಗಿನ ಕಾಲದ ಮಾತಾಡ್ತಿದ್ದೀನಿ. ಈಗಿನ ಕಾಲದಲ್ಲಿ ಅದೇ 2 ಕೋಟಿ 1 ಕೋಟಿ ವ್ಯಾಲ್ಯೂ ಇದೆ. ಹಿಂಗೆ ಮಾಡಿದ್ರೆ ನೀವು ಅಪ್ಪರ್ ಮಿಡಲ್ ಕ್ಲಾಸ್ ಆಗ್ಬೋದು ಬ್ರೋ. ಈ ಥರ ಟ್ರೈ ಮಾಡಿ. ಈಗ ಯಾರ್ಯಾರ ಹತ್ರ 1 ಕೋಟಿ ಇದೆ ಅವ್ರು ಆಲ್ಮೋಸ್ಟ್ ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದಂಗೆ. ಕ್ಯಾಶ್, ಲಿಕ್ವಿಡ್ ಕ್ಯಾಶು, ಮನೆಗಿನೇ ಅಲ್ಲ ಲಿಕ್ವಿಡ್ ಕ್ಯಾಶು. ಯಾಕಂದರೆ ಮನೆ ಯಾವುದೇ ರೀತಿ ಇನ್ಕಮ್ ದುಡಿಯಲ್ಲ. ಬ್ರೋ ಗೋಲ್ಡ್ ಬಗ್ಗೆ ವಿಡಿಯೋ ಮಾಡಿ ದೊಡ್ಡ ಕರೆಕ್ಷನ್ ಆಗುತ್ತೆ ಅಂತಿದ್ದಾರೆ. ಇಟ್ ಈಸ್ ಪಾಸಿಬಲ್. ನನ್ನ ಪ್ರಕಾರ ಚಾನ್ಸ್ ಇಲ್ಲ.
ಅಷ್ಟೊಂದು ದೊಡ್ಡ ಕರೆಕ್ಷನ್ ಎಲ್ಲ ಆಗೋಕ್ಕೆ ಬಂದರೂ 95 ಬರ್ಬೋದು, ಮ್ಯಾಕ್ಸಿಮಮ್ 90 ಬರ್ಬೋದು, ಅದಕ್ಕಿಂತ ಕೆಳಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಗೋಲ್ಡ್ ಇನ್ನೂ ಮೇಲ್ ಹೋಗುತ್ತೆ ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ. ನಾನು ಆಲ್ಮೋಸ್ಟ್ 3 ಇಯರ್ಸಿಂದನೂ ಗೋಲ್ಡಲ್ಲಿ ಬುಲಿಶ್ ಆಗಿದ್ದೀನಿ. ನಾನು ಪರ್ಸ್ನಲಿ ಬೈ ಮಾಡ್ತಿದ್ದೀನಿ ಆ್ಯಂಡ್ ಸ್ಟಿಲ್ ಗೋಲ್ಡ್ ಮೇಲ್ ಹೋಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಬಟ್ ಎಕ್ಸ್ಟ್ರಾಡಿನರಿ ಅಲ್ಲ, ಹೋಗುತ್ತೆ ಎವ್ರಿ ಇಯರ್. ಈ ವರ್ಷ ಹೋಯ್ತಲ್ಲ, ಈ ವರ್ಷ ಹೋದಂಗೆ ಹೋಗಲ್ಲ. ಈ ವರ್ಷ ಹೋಯ್ತಲ್ಲ, ಲಾಸ್ಟ್ 2024ರಿಂದ 2025 ಗೋಲ್ಡ್ ಒಳ್ಳೆ ಮೂವ್ಮೆಂಟ್ ಕೊಡ್ತು. ಈ ಥರ ಮತ್ತೆ ಅಷ್ಟೊಂದು ಗ್ರೋತ್ ಸಿಗಲ್ಲ. ಎವ್ರಿ ಇಯರ್ ಒಂದು 8-9% ಆರಾಮ್ಸೆ ಮೇಲೆ ಹೋಗುತ್ತೆ, ಬೇಡ 10% ಈಸಿಲಿ ಮೇಲೆ ಹೋಗುತ್ತೆ CAGR ಅಲ್ಲಿ ನೋಡೋಕೆ ಹೋದ್ರೆ. Hi sir, my shares are my friend DMAT account, but I want to transfer to my account. He also agree that any provision for this transfer at a share market. ಮಾಡ್ಬೋದು ಇದನ್ನು ನೀವು. ಏಂಜಲ್ ಒಂದು ನಿಮ್ಮ ಹತ್ರ ಏನೋ ಡಿಮ್ಯಾಟ್ ಅಕೌಂಟ್ ಇದ್ದರೆ ಅವ್ರದ್ದು ಮೊಬೈಲಲ್ಲಿ ಆಗಲ್ಲ, ಡೆಸ್ಕ್ಟಾಪಲ್ಲಿ ಲಾಗಿನ್ ಮಾಡಿ trade.angel1.in ಅಂತ ಅಲ್ಲೋಗಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಶೇರ್ಸ್ನ. ಬೇರೆ ಬೇರೆ ಬ್ರೋಕರ್ಸ್ ಹತ್ರ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಿಮ್ಮ ಹತ್ರ DIS ಅಂತ ಒಂದು ಸ್ಲಿಪ್ ಇರುತ್ತೆ, DIS ಅಂತ ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಅಂತ ಕರೀತಾರೆ. ಆ DIS ಹತ್ರ ನೀವು ಒಂದು ಫ್ರೆಂಡ್ DISನ ಅಪ್ಲೈ ಮಾಡೋಕೆ ಹೇಳಿ. ಅವನ ಹತ್ರ ಏನಾದ್ರು DIS ಇಲ್ಲ ಅಂದರೆ ಅವನೊಂದು ಮೇಲ್ ಮಾಡಿದ್ರೆ ಅಥವಾ ಅವ್ರು RMಗೆ ಯಾರಿಗಾನ ಹೇಳಿದ್ರೆ ಅಪ್ಲೈ ಮಾಡಿಕೊಡ್ತಾರೆ. ಅವ್ನ ಮನೆಗೆ ಅದು ಪೋಸ್ಟ್ ಬರುತ್ತೆ. ಪೋಸ್ಟ್ ಬಂದಾಗ ಅಲ್ಲಿ ಅವ್ರು ಎಂಟ್ರಿ ಮಾಡಬೇಕು, ಈ ಶೇರ್ನ ನಾನು ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂತ. ನಿಮ್ಮ DPID ಹಾಕ್ತಾರೆ, ಯಾಕಂದರೆ ಟಾರ್ಗೆಟ್ DPID ಎಲ್ಲಿ ಹೋಗ್ಬೇಕಂತ, ಅವ್ರು ಯಾವ್ಯಾವ ಶೇರ್ಸು ಎಷ್ಟೆಷ್ಟು ಕ್ವಾಂಟಿಟಿ ಹೋಗ್ಬೇಕಂತ ಕೊಟ್ಟರೆ ಒಂದೇ ದಿವಸಕ್ಕೆ ನಿಮ್ಮದು ಶೇರ್ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ಸ್ವಲ್ಪ ಗೂಗಲೆಲ್ಲ ChatGPT ಎಲ್ಲ ಸರ್ಚ್ ಮಾಡಿ ನೋಡಿ ಯಾವ ರೀತಿ ಮಾಡೋದು ಅಂತ, ಅಥವಾ ಯಾರನ್ನ ಯೂಟ್ಯೂಬ್ ವೀಡಿಯೋ ಮಾಡಿದರೆ ಚೆಕ್ ಮಾಡಿ. Hello sir, I started to watch your videos from last 2 years. After that I have started investing in a MF. Now I wanted to seek your advice on my investment. Total 50k into MF follows 5k Kotak Emerging Equity Fund, 5k Nippon India Multi Asset Fund, 5k Parag Parikh Flexi Cap Fund, 10k in a physical. Bro, ನಾನು ಇಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನೇಮ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಓಕೆ ಒಂದು 50,000 ಜನ ವೀಡಿಯೋ ನೋಡ್ತಾರಾ. ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ಥಿಂಕ್ ಮಾಡಲ್ಲ, ಅವ್ರಿಗೆ ಹೇಳ್ತಿದ್ದೀನಿ ಅಂತ ಅವರು ಬೈ ಮಾಡೋಕೆ ಹೋಗ್ತಾರೆ. ಬಿಕಾಸ್ ಎಲ್ಲರದ್ದು ರಿಸ್ಕ್ ಮತ್ತು ಇದು ಚೇಂಜ್ ಇರುತ್ತಲ್ಲ, ಒಬ್ಬರೊಬ್ರು ರಿಸ್ಕ್ ಒಂದೊಂದು ಥರ ಇರುತ್ತೆ. ನಿಮ್ಗೆ ಆ ಥರ ಏನಾದರೂ ಇದು ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ, ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ, ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಅವ್ರು ಹೇಳ್ತಾರೆ ನೀವೇನು ಮಾಡ್ಬೋದು ಅಂತ. ಅವ್ರನ್ನ ಕೇಳಿ. ನಾನು ಈ ಥರ ಪಬ್ಲಿಕಲ್ಲಿ ಬಂದು ಆ ಥರ ಮಾತಾಡೋದು ತಪ್ಪಾಗುತ್ತೆ. ಅಥವಾ ನೀವೇನಾದ್ರು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದರೆ ತಲೆ ಕೆಡಿಸ್ಕೊಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೆ ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಸಲ ನಿಮ್ಮದು ಫಂಡ್ ಮೇಲೆ ಹೋದಾಗ ನಿಮಗೆ ಕಾನ್ಫಿಡೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲ ಅಂದರೆ ಇಲ್ಲ ನಾನು ಚೇಂಜ್ ಮಾಡ್ಕೊಬೇಕಂದ್ರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣ್ತಿರೋ ನಂಬರ್ಗೂ ನೀವು ಕಾಲ್ ಮಾಡ್ಬೋದು. ಬ್ರೋ, ಯು ಹ್ಯಾವ್ ಮೇಡ್ ಎ ಮಿಸ್ಟೇಕ್. ಲಾಸ್ಟ್ ಟೈಮ್ ಯು ಡಿಡೆಂಟ್ ಪಿಕ್ ಮೈ ಕ್ವಶನ್. ತುಂಬ ದೊಡ್ಡ ಇನ್ವೆಸ್ಟರು ಮ್ಯೂಚುವಲ್ ಫಂಡ್ PMS ಅವ್ರಿಗೆ ಆವ್ರೇಜ್ ಆಗಿ 20% ರಿಟರ್ನ್ ಅರ್ನ್ ಮಾಡೋಕ್ಕೆ ಕಷ್ಟಪಡ್ತಾರೆ, ಇನ್ಕ್ಲೂಡಿಂಗ್ ಯು. ಯು ಆರ್ ದ ಬೆಟರ್ ದ್ಯಾನ್ 99%. ಐ ಆಮ್ ನಾಟ್ ಅ ಬೆಟರ್ ದ್ಯಾನ್ 99%. ಐ ಆಮ್ ಅ ಬೆಟರ್ ದ್ಯಾನ್ ಮೇ ಬಿ 20-30%. ಆದರೆ ಯಾಕೆ ಸಿಂಪಲ್ ಸ್ಟ್ರಾಟರ್ಜಿ ಯೂಸ್ ಮಾಡಿ ಪರ್ ಆ್ಯನಮ್ 24-26% ರಿಟರ್ನ್ ತೆಗಿಬಾರ್ದು ನೀವು? ಯಾವ ಥರ ಸಿಂಪಲ್ ಸ್ಟ್ರಾಟರ್ಜಿ ಬ್ರೋ? ಬಟರ್ಫ್ಲೈ, ಐರನ್ ಕಾಂಡರ್, ಈ ಥರದ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಯೂಸ್ ಮಾಡ್ತಾರಲ್ಲ. ಆಕ್ಚುಲಿ ಇದು ಒನ್ ಆಫ್ ದ ಲಾಜಿಕಲ್ ಕ್ವಶನ್. ಈ ಥರ ಕೇಳ್ತಿದ್ದೀರಾ. ತುಂಬಾ ಜನ ಇದನ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕಾಗಲ್ಲ. ಕನ್ಸಿಸ್ಟೆನ್ಸಿಯಾಗಿ ಮಾಡಂಗಿದ್ರೆ AF PMS ಇವೆಲ್ಲ ಉಟ್ಕೊಂತಾನೆ ಇರಲಿಲ್ಲ, ಯಾಕಂದ್ರೆ ದುಡ್ಡಿರೋರೆಲ್ಲ ತಗೊಂಡೋಗಿ ಅದೇ ಮಾಡ್ತಾ ಇದ್ರು. ನಮ್ಮ ಹತ್ರ ಒಬ್ರು ಕ್ಲೈಂಟ್ ಇದ್ದಾರೆ, ಅವ್ರ ಹತ್ರ ಒಂದು 13-14 ಕೋಟಿ ಇದೆ. ಅವ್ರು ಇದೇ ಸ್ಟ್ರಾಟರ್ಜಿ ಮಾಡೋದು, ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿನೇ ಮಾಡೋದು. ಅವರು 18-20% ಮಾಡ್ತಾರೆ ಇಯರ್ಲಿ. ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಿದ್ದಾರೆ. ಕ್ಯಾಪಿಟಲ್ ದೊಡ್ಡದಿರೋದ್ರಿಂದ ನಾನು ಅವ್ರಿಗೆ ಕೇಳೋ ಸಿಂಪಲ್ ಕ್ವಶನ್, ಅವ್ರು ರಾತ್ರಿ ಎಲ್ಲ ಮಲ್ಗೋದೇ ಇಲ್ಲ. ರಾತ್ರಿ ಮಲ್ಕೊಂಡ್ರೆ US ಮಾರ್ಕೆಟ್ ನೋಡೋದು, ಬೆಳಿಗ್ಗೆ ಇದ್ರೆ ಇಂಡಿಯನ್ ಮಾರ್ಕೆಟ್ ನೋಡೋದು, ಬರೀ ಇದನ್ನೇ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋದು. ಅವ್ರಿಗೆ ಕೇಳಿದ್ರೆ ಇಲ್ಲ ಅಪ್ಡೇಟ್ ಆಗಿರಬೇಕು ಅಂತ ಹೇಳ್ತಾರೆ. ಯಾಕೆ 18-20% ತೆಗಿಯಕ್ಕೆ ವರ್ಷಕ್ಕೆ, ಅಂದ್ರೆ ಮಂತ್ಲಿ 1.5-2% ತೆಗಿಯಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಡಬೇಕು? ಯಾವ್ದೋ ಒಂದು ಸ್ಮಾಲ್ ಕ್ಯಾಪ್ PMS ಅಲ್ಲಿ ಹಾಕಿದ್ರೆ ಆರಾಮಾಗಿ 25% ಅಂತ ಆರಾಮಾಗಿ ಸಿಗುತ್ತೆ. ಬೇಡ ಹಾಳಾಗೋಲಿ 20% ಅಂತೂ ಸಿಗುತ್ತೆ. ಬಟ್ ನಾನೇನು ನನ್ನ ಟೈಮ್ ಇನ್ವೆಸ್ಟ್ ಮಾಡ್ತಿಲ್ಲಲ್ಲ, ನನ್ನ ಟೈಮ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅಲ್ಲೂ ಇನ್ಕಮ್ ಬರುತ್ತೆ, ಇಲ್ಲೂ ಇನ್ಕಮ್ ಬರುತ್ತೆ. ಅದ್ರ ಬದಲು ನಾನು ಯಾಕೆ 150 ಸ್ಟ್ರಾಟರ್ಜಿ ಮಾಡಿ 150 ಸಲ ತಲೆ ಕೆಡಿಸ್ಕೊಂಡು, ಜಾಸ್ತಿ ಸ್ಟ್ರೆಸ್ಫುಲ್ ಕೆಲಸ ಇದು. ಪೊಸಿಷನ್ ತಗೊಂಡು ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರಲ್ಲ, ಬಿಕಾಸ್ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ. ಯಾಕಂದ್ರೆ ನೀವು ಪೊಸಿಷನ್ ನಾಳೆಗೋಸ್ಕರ ತಗೊಂಡಿರ್ತೀರಾ, ಎಕ್ಸ್ಪೈರಿ ಹತ್ರ ಇರುತ್ತೆ, ಒಂಥರ ಸ್ಟ್ರೆಸ್ಫುಲ್ ಇದು. ಆಮೇಲೆ ಸಮ್ PMS 35-40% ರಿಟರ್ನ್ ಕೊಟ್ಟಿದೆ. 40% ರಿಟರ್ನ್ ಕೊಟ್ಟಿದೆ PMS ಲಾಸ್ಟ್ 5 ವರ್ಷದಲ್ಲಿ. ಅದು ಲಾರ್ಜ್ ಕ್ಯಾಪ್ PMS, ಫ್ಲೆಕ್ಸಿ ಕ್ಯಾಪ್ PMS, ಸ್ಮಾಲ್ ಕ್ಯಾಪ್ ಅಲ್ಲ. ಇಂತಿಂತ ಆಪ್ಷನ್ ಇಟ್ಕೊಂಡು ಸ್ಟಿಲ್ ಯಾಕೆ ಈ ತರ ಸ್ಟ್ರಾಟರ್ಜಿ ಮಾಡಕ್ ಹೋಗ್ತಾರೆ ಅನ್ನೋದೇ ನಿಮ್ ಕ್ವಶನ್. ಈ ತರ ಮಾಡಕ್ ಹೋಗೋರು ಯಾರು ಅಂದ್ರೆ, ಜಾಸ್ತಿ ಯಾರ ಹತ್ರ ದುಡ್ಡಿದೆ ಅವ್ರ ಈ ತರ ಇದು ಮಾಡಕ್ ಹೋಗಲ್ಲ. ಯಾರು ಜಾಸ್ತಿ ಮಾಡಕ್ ಹೋಗ್ತಾರೆ ಅಂದ್ರೆ ಯಾರ ಹತ್ರ ದುಡ್ಡಿಲ್ಲ. 50,000, 1 ಲಕ್ಷ, 2 ಲಕ್ಷ, ಒಂದು 5 ಲಕ್ಷ ಇರುತ್ತಲ್ಲ, ಅವರು ಈ 5 ಲಕ್ಷದಿಂದ ಡೈಲಿ 1,000, 2,000 ಮಾಡೋದು ಹೆಂಗೆ, ತಿಂಗಳ ಒಂದು 20,000, 30,000 ಮಾಡೋದು ಹೆಂಗೆ, ಸೈಡ್ ಇನ್ಕಮ್ ಮಾಡ್ಕೊಳೋದು ಹೆಂಗೆ. ನೀವು ಗೂಗಲ್ ಆಗಿ ಸರ್ಚ್ ಮಾಡಿ ಹೌ ಟು ಮೇಕ್ ಮನಿ ಇನ್ ಆನ್ಲೈನ್ ಅಂತ ಬರದೇ ಟ್ರೇಡಿಂಗ್. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಬರದೇ ಟ್ರೇಡಿಂಗ್. ಅಂದ್ರೆ ಹೌ ಟು ಮೇಕ್ ಮನಿ ಅಂತ ಯಾರು ಸರ್ಚ್ ಮಾಡ್ತಿದ್ದಾರೆ ಅವರು ಲೋವರ್ ಮಿಡಲ್ ಕ್ಲಾಸ್. ಅವರು ಏನ್ ಮಾಡ್ತಾರೆ, ಸೈಡ್ ಇನ್ಕಮ್ ಮಾಡ್ಕೊಳಕೋಸ್ಕರ ಈ ತರ ಹೋಗ್ತಾರೆ. ಬಟ್ ಇರೋ ಕ್ಯಾಪಿಟಲ್ ಹಾಳು ಮಾಡ್ಕೊಂತಾರೆ. ದುಡ್ಡು
ದುಡ್ಡಿರೋರು ಅವ್ರ ದುಡ್ಡನ್ನ ಎಕ್ಸ್ಪರ್ಟ್ಗಳ ಕೈಲಿ ಕೊಟ್ಬಿಟ್ಟು ಇವ್ರ ಬಿಸ್ನೆಸ್ನ ಫಾಲೋ ಮಾಡ್ತಾರೆ. ಬಿಕಾಸ್ PMS ಅಲ್ಲಿ ಇಲ್ಲೆಲ್ಲ ಮಾಡೋದು ಜಾಸ್ತಿ ಬಿಸ್ನೆಸ್ ಮ್ಯಾನ್ಗಳೇ. ಬಿಸ್ನೆಸ್ ಮ್ಯಾನ್ದು ಫೋಕಸ್ ಇರುತ್ತೆ ಅವ್ನ ಬಿಸ್ನೆಸ್ ಅಲ್ಲಿ ಮಾತ್ರ. ಅವ್ನಿಗೆ ಅವ್ನ ಬಿಸ್ನೆಸ್ ಏನಾಗ್ತಾ ಇದೆ ಎತ್ತಾಗ್ತಿದೆ ಅಂತ ಮಾತ್ರ ಗೊತ್ತಿರುತ್ತೆ. ಈವನ್ ಲಿಸ್ಟೆಡ್ ಕಂಪ್ನಿನಲ್ಲಿರೋ ಪ್ರಮೋಟರ್ಗಳು ಕೂಡ PMS ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರೇ ಜಾಸ್ತಿ ಇನ್ವೆಸ್ಟ್ ಮಾಡೋದು. ಅವ್ರಿಗೆ ಎಲ್ಲಿರುತ್ತೆ ಫೋಕಸ್? ಅವ್ರ ಕಂಪ್ನಿ ಮೇಲೆ ಇರುತ್ತೆ. ಅವ್ರ ಕಂಪ್ನಿನಲ್ಲಿ ಏನೇನಾಗ್ತಿದೆ. ಕಂಪ್ನಿ CEO ಅಂದ್ರೆ ಅವ್ನಿಗೆ ಕಮ್ಮಿ ತಲೆನೋವು ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕಾಲ್ಸ್ ಬರ್ತಾ ಇರುತ್ತೆ, ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಬೇಕು. ಅದು ಬಿಟ್ಬಿಟ್ಟು ಪೋರ್ಟ್ಫೋಲಿಯೋ ಏನಾಯ್ತು, ಈ ಸ್ಟಾಕ್ ಬೈ ಮಾಡಿದ್ದೆ, ಅದೆಷ್ಟು ಮೇಲೆ ಹೋಯ್ತು, ಇದೆಷ್ಟು ಕೆಳಗೆ ಬಂತು ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ಅವರು ಇದ್ರ ಕಡೆ ಹೋಗ್ತಾರೆ. ನಮ್ಮಂಗೆ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ನಮ್ಮ ಹತ್ರ ದುಡ್ಡು ಇರಲ್ಲ. ನಾವೇನ್ ಮಾಡ್ತೀವಿ, ಇದರಿಂದ ಏನೋ ದುಡ್ಡು ಮಾಡಬೇಕು ಅನ್ನೋ ಆಸೆ ಮಾಡಕ್ ಹೋಗಿ ಅಲ್ಲಿ ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊಂತೀವಿ. ಇದು ಜಗತ್ತಿನ ರಿಯಾಲಿಟಿ. ಇದನ್ನ ಯಾರು ಚೇಂಜ್ ಮಾಡಕ್ ಆಗಲ್ಲ. ಚೇಂಜ್ ಮಾಡ್ಬೇಕಂದ್ರೆ ನಾವು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕಿಂತ ನಾಲೆಡ್ಜ್ ನ ಶೇರ್ ಮಾಡಿದ್ರೆ ಜನನೇ ಅರ್ಥ ಮಾಡ್ಕೊಂತಾರೆ. ಇನ್ನು ಟ್ರೇಡಿಂಗ್ ಸರಿ ಇಲ್ಲ ಅಂತ ಬಾಯ್ಬಿಟ್ಟು ಹೇಳಕ್ ಆಗಲ್ಲ. ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ಎಲ್ಲಾನು ಕೆಟ್ಟದಿಲ್ಲ. ದುಡ್ಡು ಮಾಡೋರು ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ನಮ್ಮ ಕ್ಲೈಂಟೇ ಹೇಳಿದೆ, ಅವರು ಮಾಡ್ತಿದ್ದಾರೆ. ಅದು ಅವ್ರ ತಲೆನೋವು. ಅವರು ರಿಸ್ಕ್ ತಗೊಂಡು ಮಾಡ್ತಿದ್ದಾರೆ. ಬಟ್ ಮಾಡ್ತಿದ್ದಾರೆ, ಲಾಸ್ ಏನು ಮಾಡಿಲ್ಲ. ಎವ್ರಿ ಇಯರ್ ಮಾಡ್ತಾರೆ. ಬಟ್ ಬೇರೆ ಆಪ್ಷನ್ ಇದೆ, ಅದಕ್ಕಿಂತ ಬೆಟರ್ ಆಪ್ಷನ್. ಬಟ್ ಅವ್ರಿಗೊಂಥರ ಅದೊಂಥರ ಮಜಾ ಕೊಡುತ್ತಲ್ಲ. ಒಂದೊಂದ್ಸಲ ಶೇರ್ ಪ್ರೈಸ್ ಮೇಲೆ ಹೋಗೋದು, ತಗೊಂಡಿರೋದು, ನಾಳೆ ಒಂದು 50,000 ಲಾಭ ಬಂದರೆ ಖುಷಿ ಪಡ್ತಾರೆ. ಇದೊಂಥರ ಮಜಾ ಕೊಡುತ್ತಲ್ಲ, ಅದಕ್ಕೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಕಂಪನಿಯ ಮೋಟ್ನ ಹೇಗೆ ಫೈಂಡ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ಹೇಳಿ ಸರ್. ಸಾಧ್ಯ ಆದರೆ ಒಂದು ವಿಡಿಯೋ ಮಾಡಿ ಸರ್. ನಾನು ಇದ್ರ ಬಗ್ಗೆ ವಿಡಿಯೋನೇ ಮಾಡಿದ್ದೀನಿ. ಬಿಸ್ನೆಸ್ ಮಾಡೋರು ಈ ವಿಡಿಯೋ ನೋಡಲೇಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ರೀಸೆಂಟ್ಲಿ ಮಾಡಿರೋದಲ್ಲ, ತುಂಬ ಹಳೆ ವಿಡಿಯೋ. ಅದು 2 ವರ್ಷದ ಹಳೆ ವಿಡಿಯೋ. ಆ ವಿಡಿಯೋ ಹೋಗಿ ಚೆಕ್ ಮಾಡಿ. ನನ್ನ ಮೋಟ್ ಯಾವ ರೀತಿ ಇರುತ್ತೆ. ಮೋಟು 5 ಥರ ಬರುತ್ತೆ. ಮೈಕಲ್ ಪೋರ್ಟ್ರದು ಒಂದು ಥಿಯರಿ ಬರುತ್ತೆ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ. ಅದರಲ್ಲಿ 5 ಮೋಟ್ ಹೇಳ್ತಾನೆ ಮೈಕಲ್ ಪೋರ್ಟ್ರು. ಅದು ಈಗಲೂ ವರ್ಕ್ ಆಗುತ್ತೆ. ಹಳೇದು ಥಿಯರಿ, ಅದು ಹಳೆ ಬುಕ್. ಅದು ಈಗಲೂ ವರ್ಕ್ ಆಗುತ್ತೆ, ಮುಂದೇನೂ ವರ್ಕ್ ಆಗುತ್ತೆ ಆ ಮೋಟ್ಗಳು. ಅದ್ರ ಬಗ್ಗೆ ನಾನು ಕಂಪ್ಲೀಟ್ಲಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹೋಗಿ ನೋಡಿ. ಒಂದು ಕಂಪನಿಯಲ್ಲಿ ಪ್ರತಿ ಕ್ವಾರ್ಟರ್ನಲ್ಲಿ ರಿಸರ್ವ್ ಕಮ್ಮಿ ಆಗ್ತಾ ಇರುತ್ತೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸೇಫ್? ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ಸರ್. ಲವ್ ಫ್ರಮ್ ಪಾವಗಡ. ಇಲ್ಲ ಬ್ರದರ್, ಅಂತ ಕಂಪ್ನಿನ ನೀವು ಇಗ್ನೋರ್ ಮಾಡಬೇಕು. ಯಾಕಂದ್ರೆ ರಿಸರ್ವ್ಸ್ ಅಂದ್ರೆ ಏನರ್ಥ? ಕಂಪ್ನಿದು ರಿಟರ್ನ್ ಅರ್ನಿಂಗು ಮತ್ತೆ ಶೇರ್ ಹೋಲ್ಡರ್ ಈಕ್ವಿಟಿ ಎರಡೂ ಸೇರ್ಕೊಂಡ್ರೆ ರಿಸರ್ವ್ಸ್ ಆಗುತ್ತೆ. ರಿಟರ್ನ್ ಅರ್ನಿಂಗ್ ಅಂದ್ರೆ ಕಂಪ್ನಿ ಮಾಡಿರೋ ಲಾಭನ ಕಂಪ್ನಿನೇ ಇಟ್ಕೊಂಡಿರುತ್ತಲ್ಲ, ಅದೇ ರಿಸರ್ವ್ಸ್. ಮತ್ತೆ ಶೇರ್ ಹೋಲ್ಡರ್ ಈಕ್ವಿಟಿ. ಶೇರ್ ಹೋಲ್ಡರ್ ಈಕ್ವಿಟಿ ಅಂದ್ರೆ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಶೇರ್ ಹೋಲ್ಡರ್ ದುಡ್ಡು ಹಾಕಿರ್ತಾನಲ್ಲ ಅದು. ಮತ್ತೆ ಕಂಪ್ನಿ ಎವ್ರಿ ಕ್ವಾರ್ಟರ್ ಪ್ರಾಫಿಟ್ ಮಾಡ್ತಾ ವಾಪಸ್ ಏನ್ ಖರ್ಚಾಗುತ್ತೆ, ಡಿವಿಡೆಂಡ್ ಎಷ್ಟು ಕೊಡುತ್ತೆ, ಉಳಿದಿದ್ದು ಏನ್ ದುಡ್ಡು ಉಳಿದಿರುತ್ತಲ್ಲ ಅದು ರಿಸರ್ವ್ಸ್ ಅಲ್ಲಿ ಇರುತ್ತೆ. ಇದು ಕಮ್ಮಿ ಆಗ್ತಾ ಇದೆ ಅಂದ್ರೆ ಏನರ್ಥ? ಕಂಪ್ನಿ ಏನೋ ಮಿಸ್ಯೂಸ್ ಮಾಡ್ತಾ ಇದೆ ಅಥವಾ ಲಾಸ್ ಮಾಡ್ತಾ ಇದೆ. ಈಗ ನೀವು ನೋಡಿರ್ಬೋದು, ಒಂದು ಕಂಪ್ನಿ ಲಾಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈ ಲಾಸಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಲಾಸ್ ಮಾಡಕ್ಕೆ ಎಲ್ಲಿಂದ ಬರುತ್ತೆ ಅಂದ್ರೆ ಈ ರಿಸರ್ವ್ಸ್ ಇಂದ ತಕೊಂಡು ಲಾಸ್ಗೆ ಅಡ್ಜಸ್ಟ್ ಮಾಡ್ತಾರೆ. ಅದರಿಂದ ರಿಸರ್ವ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಚೆಕ್ ಮಾಡಿ ಏನ್ ರೀಸನ್ ಇರ್ಬೋದು ಅಂತ. ಪ್ರಾಬಬಲಿ ಇದು ರೆಡ್ ಫ್ಲಾಗ್. ವೈ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂ ಇಸ್ ಇನ್ಕ್ರೀಸಿಂಗ್ ಮೋರ್ ದನ್ ದಿ ಸ್ಟಾಕ್ ಮಾರ್ಕೆಟ್ ಇಯರ್ ಆನ್ ಇಯರ್ 20-30%. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ಕ್ರೀಸ್. ಸ್ಟಾಕ್ ಮಾರ್ಕೆಟ್ ಇದಕ್ಕಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಇಯರ್ ಆನ್ ಇಯರ್ ತಗೊಂಡ್ರೆ ಮೇ ಬಿ ಒಂದು ವರ್ಷ ಲಾಸ್ಟ್ ಇಯರ್ ಏನು ಅಷ್ಟೊಂದು ರಿಟರ್ನ್ ಕೊಟ್ಟಿಲ್ಲ. ಬಟ್ ಇಯರ್ ಆನ್ ಇಯರ್ ಲೆಕ್ಕ ತಗೊಂಡ್ರೆ ನಾನು ಅವಾಗಲೇ ಹೇಳಿದೆ, ಒಂದೊಂದು PMS ಎಲ್ಲ 40% ಎಲ್ಲ ರಿಟರ್ನ್ ಕೊಟ್ಟಿದ್ದಾವೆ. ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಫ್ಟರ್ ಕರೋನಾ ಏನಾಯ್ತು, ಬಿಜೆಪಿ ಗೌರ್ಮೆಂಟ್ ಒಂದು ಬಿಲ್ ಪಾಸ್ ಮಾಡ್ತು. ಏನಂದ್ರೆ ಎಲ್ಲರೂ ಬೇಕಿದ್ರು ಲ್ಯಾಂಡ್ ನ ಪರ್ಚೇಸ್ ಮಾಡಬಹುದು ಅಂತ. ಮುಂಚೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಪರ್ಚೇಸ್ ಮಾಡಕ್ಕೆ ರೈತರೇ ಆಗಿರಬೇಕು, ಪಾಣಿ ಇರಬೇಕು, ಅವರೇ ಪರ್ಚೇಸ್ ಮಾಡಬೇಕು ಅಂತ ರೂಲ್ ಇತ್ತು. ಅದನ್ನ ಇವ್ರು ಬಂದ್ಬಿಟ್ಟು ತೆಗೆದಾಕ್ಬಿಟ್ರು. ಇದರಿಂದ ಏನಾಯ್ತು, ಬೆಂಗಳೂರಲ್ಲಿ ಇತ್ತಲ್ಲ ಎಲ್ಲ ಬ್ಲ್ಯಾಕ್ ಮನಿ ಎಲ್ಲ ಊರುಗಳ ಕಡೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ನೀವು ಯಾರನ್ನೇ ಕೇಳಿ, ಇದರಲ್ಲೇ ನೋಡ್ತಿರೋ ಯಾರನ್ನ ಡೀಲರ್ಗಳಿಗೂ ಗೊತ್ತಿರುತ್ತೆ. ಯಾರನ್ನ ಫೋನ್ ಮಾಡ್ತಾರೆ ಅಂದ್ರೆ ಅವ್ರು ಬೆಂಗಳೂರಿನವರೇ ಹೋಗ್ತಿದ್ದಾರೆ ಎಲ್ಲ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಬೈ ಮಾಡಕ್ಕೆ. ಅದರಲ್ಲೂ ಬ್ಲ್ಯಾಕ್ ಮನಿ ಹೋಲ್ಡರ್ಸ್. ಯಾಕಂದ್ರೆ ನೀವು 1 ಕೋಟಿದು ಜಮೀನ್ ಬೈ ಮಾಡ್ತೀರಾ ಅಂದ್ರೆ SR ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷ. ಬ್ಯಾಂಕಲ್ಲಿ ತೋರಿಸಬೇಕಾಗಿರೋದು ಜಸ್ಟ್ 10 ಲಕ್ಷ. ಇನ್ನು 90 ಲಕ್ಷ ನಾನು ಕ್ಯಾಶಲ್ಲಿ ಕೊಡ್ತೀನಿ. ಕ್ಯಾಶಲ್ಲಿ ಕೊಡೋದ್ರಿಂದ ಗೌರ್ಮೆಂಟಿಗೆ ನಾನು ಏನು ತೋರಿಸ್ತೀನಿ, ಇನ್ಕಮ್ ಟ್ಯಾಕ್ಸ್ಗೆ ಏನು ತೋರಿಸ್ತೀನಿ, ಅದರ ಇರೋದೇ 10 ಲಕ್ಷ ಅಂತ. ಬಟ್ ವ್ಯಾಲ್ಯೂ 90 ಲಕ್ಷ ಇರುತ್ತೆ ಅದ್ರದ್ದು. ಅದು ಮೇಲೆ ಹೋಗ್ಲಿ ಕೆಳಗೆ ಬರಲಿ ನನಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗಬೇಕಾಗಿಲ್ಲ. ಬಿಕಾಸ್ ಯಾವುದು ಅದು ವೈಟ್ ಮನಿ ಅಲ್ಲ. ಅದನ್ನ ನಾನು ಬೇರೆ ಕಡೆ ಎಲ್ಲೂ ಸ್ಟೋರ್ ಮಾಡಕ್ ಆಗೋದೇ ಇಲ್ಲ. ಮನೇಲಿ ಇಟ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ, ಬ್ಯಾಂಕ್ ಅಲ್ಲಿ ಇಟ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ಬರ್ತಾರೆ. ಇಲ್ಲ ಹಾಕ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ? ಯಾರಿಗೆ ಕಾಣುತ್ತೆ? ಇನ್ಕಮ್ ಟ್ಯಾಕ್ಸ್ ನವರೇ ಬಂದ್ರು ಏನ್ ಕಾಣುತ್ತೆ? 10 ಲಕ್ಷಕ್ಕೆ ಸರ್ ತಾಂಡಿದ್ ನಾನು 10 ಲಕ್ಷ ಟ್ರಾನ್ಸ್ಫರ್ ಮಾಡಿದೀನಿ, ಇನ್ನು 90 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ. ದುಡ್ಡನ್ನ ಬ್ಲ್ಯಾಕ್ ಮನಿನ ಸ್ಟೋರ್ ಮಾಡಕ್ಕಿರೋ ಒಂದೇ ಒಂದು ಜಾಗ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್. ಇದು ಜಾಸ್ತಿ ಪಾಪ ರೈತರಿಗೆ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಸೆಲ್ ಮಾಡ್ತಿದ್ದಾರೆ. ಜಾಸ್ತಿ ದುಡ್ಡು ಬರ್ತಾ ಇದೆ ಅಂತ. ದಯವಿಟ್ಟು ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ನ ಸೆಲ್ ಮಾಡಬೇಡಿ. ಯಾಕಂದರೆ ದುಡ್ಡು ನಿಮ್ಮ ಕೈಯಲ್ಲಿ ಭಾಳ ದಿವಸ ಇರಲ್ಲ. ಆ ದುಡ್ಡನ್ನ ನೀವು ಬ್ಯಾಂಕಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾಕಂದರೆ ಅದು ಬ್ಲ್ಯಾಕ್ ಮನಿ. ರಿಜಿಸ್ಟರ್ ಮಾಡಿಸಿರೋ ವ್ಯಾಲ್ಯೂ 10 ಲ್ಯಾಕ್ಸು, 90 ಲ್ಯಾಕ್ಸ್ನ ನೀವು ಬ್ಯಾಂಕಲ್ಲಿ ಇಟ್ಕೊಳಕ್ಕಾಗಲ್ಲ. ನೀವೇನು ಮಾಡ್ತೀರಾ? ಆ ದುಡ್ಡನ್ನ ಆ ಮನೇಲಿ ಇಟ್ಕೊಂಡು ನಿಧಾನ ಖರ್ಚು ಮಾಡ್ತಾ ಹೋಗ್ತೀರಾ, ಹಾಳು ಮಾಡ್ಕೊತೀರಾ. ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ಗೂ ತರಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಕಂಪ್ಲೀಟ್ಲಿ ವೈಟ್ ಮನಿ ಇರಬೇಕು. ಆದಷ್ಟು ಸೆಲ್ ಮಾಡೋಕೆ ಹೋಗ್ಬೇಡಿ. ಅಂಟಿಲ್ ಅನ್ಲೆಸ್ ತುಂಬ ನೀಡಿದೆ ಅಂದರೆ, ನಿಮಗೆ ತುಂಬ ದುಡ್ಡಿನ ನೀಡಿದೆ, ಮದುವೆ ಮಾಡೋದಿದೆ, ಅಂಥದ್ದು ಏನಾದರೂ ನೀಡಿದೆ ಅಂದರೆ ಮಾತ್ರ ಸೆಲ್ ಮಾಡಿ. ಅಂಟಿಲ್ ಅನ್ಲೆಸ್ ಸೆಲ್ ಮಾಡೋಕ್ಕೆ ಹೋಗ್ಬೇಡಿ. ಇದು ನನ್ನ ಪರ್ಸನಲಿ ಸಜೆಷನ್. ನಿಮ್ಗೇನಾದರೂ ನಮ್ಮ ಕಡೆಯಿಂದ ಸಜೆಷನ್ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.